ಆರ್ಯನ ಕೋಪಕ್ಕೆ ಕಾರಣವೇ ತಿಳಿಯದೆ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ರೂಮ್ನಿಂದ ಹೊರಗೆ ಬಂದು ಮೆಟ್ಟಿಲ ಬಳಿ ಬರುತ್ತಿದ್ದವಳಿಗೆ ಸಿಕ್ಕ ಜ್ಯೋತಿ ಅವರು, ಆರ್ಯ ಎಲ್ಲಿ ಪುಟ್ಟ ಅಂದರು. ರೂಮ್ನಲ್ಲಿ ಇದ್ದಾನೆ ಅಂದವಳಿಗೆ, ನೀನು ಯಾಕೆ ಅಳ್ತಿದ್ದೀಯ ಅಂದಾಗ, ನನ್ನ ಮೇಲೆ ರೇಗ್ತಿದ್ದಾನೆ ಅತ್ತೆ, ನನಗೆ ಕಾರಣನೇ ಗೊತ್ತಾಗ್ತಿಲ್ಲ, ಅವನು ಜಗಳ ಮಾಡಿಕೊಂಡು ನನಗೆ ಬೈತಿದ್ದಾನೆ ಅಂದವಳ ಕಣ್ಣಿಂದ ಕಂಬನಿ ಕೆಳಗೆ ಜಾರಿತು. ಧನ್ವಿ ಏನೋ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾನೆ, ಅದಕ್ಕೆ ಆರ್ಯ ಕೋಪ ಮಾಡಿಕೊಂಡಿದ್ದು ಅಷ್ಟೇ ಕಣಮ್ಮ. ಅವನ ಕೋಪ ಸ್ವಲ್ಪ ಹೊತ್ತಿನದು ಅಷ್ಟೇ, ಆಮೇಲೆ ಅವನೇ ಸರಿ ಹೋಗ್ತಾನೆ, ಬಾ ನಾನು ಮಾತಾಡ್ತೀನಿ ಅಂದವರೇ ಅವಳ ಜೊತೆ ಆರ್ಯ ಇದ್ದ ರೂಮ್ ಕಡೆ ನಡೆದರು. ಲೋ ಮಗ, ಇಷ್ಟು ದಿನ ನೋವು ಅನುಭವಿಸಿ ಇವಾಗ ಖುಷಿಯಾಗಿದ್ದಾಳೆ, ನೀನು ಈ ಥರ ಎಲ್ಲ ಸುಮ್ಮನೆ ಅವಳಿಗೆ ಬೈದರೆ ಅವಳು ಬೇಜಾರು ಮಾಡಿಕೊಳ್ಳುತ್ತಾಳೆ. ಪಾಪ ಕಣೋ ಅವಳು, ಅವಳ ಮೇಲೆ ಅಷ್ಟೊಂದು ಪ್ರೀತಿ ಇದೆ ಅಂತೀಯ, ನೀನೇ ನೋವು ಮಾಡ್ತೀಯಲ್ಲೋ ಅಂತ ಮೋಹಿ ಹೇಳಿದಾಗ, ಅವಳಿಗೆ ನೋವು ಮಾಡೋ ಉದ್ದೇಶ ನನಗೆ ಇಲ್ಲ ಮಗ, ಆದರೆ ಎಲ್ಲಿ ಹೋದ್ರು ಬಂದರೂ ಅಲ್ಲಿ ಇವಳ ಹೆಸರಿಂದ ಏನಾದರೂ ಒಂದು ಸಮಸ್ಯೆ ಹುಟ್ಟಿಕೊಂಡಿರುತ್ತೆ, ಅದಕ್ಕೆ ಹೇಳಿದ್ದು ಅಂದಾಗ, ಅದು ಅವಳ ಸಮಸ್ಯೆ ಅಲ್ಲ ಕಣೋ, ಪರಿಸ್ಥಿತಿ ಸಂದರ್ಭ ಅಷ್ಟೆ. ಅವಳಿಗೆ ಅವನು ಹಾಡಿರೋ ಮಾತು ಗೊತ್ತಾದರೆ ಎಷ್ಟು ನೋವು ಪಡ್ತಾಳೆ ಗೊತ್ತಾ, ಅದರಲ್ಲಿ ನೀನು ಬೇರೆ, ಈ ಥರ ಎಲ್ಲ ಬೈದ್ರೆ ಹೋಗಲ್ಲೋ ಅಂದಾಗ ಅವನ ಮನಸ್ಸು ಅವಳನ್ನು ನೆನೆದು ಮೌನ ವಹಿಸಿತು. ಅವರ ಮಾತು ಮುಗಿಯುತ್ತಿದ್ದಂತೆ ರೂಮ್ಗೆ ಬಂದರು ಜ್ಯೋತಿ. ತಲೆ ತಗ್ಗಿಸಿ ಕುಳಿತಿದ್ದವ ಕಿರುಗಣ್ಣಿನಲ್ಲಿ ಒಳಗೆ ಬಂದವರನ್ನು ನೋಡಿ ಮುಖ ತಿರುವಿದ. ಅವನ ಕೋಪದ ಅರಿವಿದ್ದ ಜ್ಯೋತಿ ಅವರು ಅವನನ್ನು ಮಾತನಾಡಿಸಲು ಅವನ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾ, ಕೈ ತುಂಬ ನೋವಾಗ್ತಿದೆಯಾ ಆರ್ಯ ಅಂತ ಅವನ ಕೈ ಹಿಡಿದಾಗ, ನನಗೆ ನೋವಾದರೂ ಆಗಲಿ ಬೇಜಾರಾದರೂ ಆಗಲಿ ನಿಂಗೆ ಯಾಕೆ ಹೋಗು ಅಂದನು. ನನ್ನ ಮಗನಿಗೆ ನನ್ನ ಮೇಲೆ ಕೋಪ ಬಂದಿರೋ ಹಾಗಿದೆ ಅಂದರು ಅವನ ತಲೆ ಸವರುತ್ತಾ. ಅವನು ಏನು ಮಾತನಾಡದೆ ಸುಮ್ಮನೆ ಕುಳಿತಿದ್ದ. ನಿನ್ನ ಕೋಪ ನೋಡಿ ನನಗೆ ಭಯ ಆಗೋಯ್ತು, ಅವನಿಗೆ ರಕ್ತ ಬರೋ ಥರ ಹೊಡೆದಿದ್ದು ನೋಡಿ ನಿನ್ನ ಮೇಲೆ ಕೈ ಮಾಡಿದೆ, ಸಾರಿ ಮಗನೆ ಅಂದಾಗ, ಅವನ ಹೊಡೆಯದೆ ಹಾಗೆ ಬಿಡಬೇಕಿತ್ತ, ಅವನು ಆಡಿರೋ ಮಾತು ನೆನೆಸಿಕೊಂಡರೆ ಮೈಯೆಲ್ಲ ಹುರಿದು ಹೋಗುತ್ತೆ, ಸಾಯಿಸಿ ಬಿಡುತ್ತಿದ್ದೆ ಇವತ್ತು ಅವನನ್ನು ಅಂದವನಿಗೆ, ನನಗೆ ಅದಕ್ಕೆ ಭಯ ಆಗಿದ್ದು, ನಿಂಗೆ ಯಾಕೋ ಇಷ್ಟೊಂದು ಕೋಪ, ಈ ಕೋಪ ಒಳ್ಳೆಯದಲ್ಲ ಕಣೋ ಅಂದವರ ಮುಖ ನೋಡಿದ ಆರ್ಯ ಅವರ ಕಣ್ಣುಗಳು ತೇವಾಗಿದ್ದವು. ಅಲ್ಲ, ಅವನು ಅಂದಿರೋ ಮಾತುಗಳು ಗೊತ್ತಾ ನಿಂಗೆ, ನನ್ನ ಎದುರಿಗೆ ನನ್ನ ಹೆಂಡತಿ ಬಗ್ಗೆ ಮಾತಾಡ್ತಾನೆ ಅಂತ ಹೇಳುತ್ತಾ ಅವಳನ್ನು ನೋಡಿದ. ಅವಳು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ನಿಂತಿದ್ದಳು. ಎಷ್ಟು ಉರಿಬೇಡ ಆ ಲೋಫರ್ನ ಮಾತುಗಳು ಕೇಳಿ ಅಂದಾಗ, ಅವರೆಲ್ಲ ಮಾತಾಡ್ತಾರೆ ಅಂತ ನಾವು ಅವರ ಥರ ಆಡಿದ್ರೆ ನಮಗೆ ಅವರಿಗೆ ವ್ಯತ್ಯಾಸ ಇರಲ್ಲ ಆರ್ಯ, ಅವನು ಆಡಿರೋ ಮಾತುಗಳಿಗೆ ಆ ದೇವರು ಉತ್ತರ ಕೊಡುತ್ತಾನೆ ಅಂದುಕೊಂಡು ಸುಮ್ಮನೆ ಆಗಬೇಕು, ಈ ಥರ ಹೊಡೆದಾಟಕ್ಕೆ ನಿಂತರೆ ಹೇಗೋ ಅಂದಾಗ, ನನಗೆ ಅದೆಲ್ಲ ಗೊತ್ತಿಲ್ಲ, ನಾನು ಒಳ್ಳೆತನದಲ್ಲಿ ಬಂದರೆ ಅಷ್ಟೇ ಮನುಷ್ಯ ಆಗಿ ಇರ್ತೀನಿ, ನನ್ನ ಹತ್ರ ಇದೆಲ್ಲ ನಡ್ಸೋಕೆ ಬಂದರೆ ಅಷ್ಟೇ, ಕೋಪ ಬಂದರೆ ನಾನು ರಾಕ್ಷಸನೇ ಆಗೋದು ಅಂದಿದ್ದ. ಸರಿ ಬಿಡು, ನೋಡು ಯಾರು ಏನೇ ಅಂದರೂ ನಾವು ನಮ್ಮವರಿಗೆ ಯಾವತ್ತೂ ನೋವು ಕೊಡಬಾರ್ದು, ಅದನ್ನು ಅರ್ಥ ಮಾಡ್ಕೊ, ಅದರಲ್ಲೂ ಬೇರೆಯವರ ವಿಷಯಕ್ಕೋಸ್ಕರ ನಮ್ಮವರ ಮೇಲೆ ಯಾವತ್ತೂ ಕೋಪ ತೋರಿಸಬಾರ್ದು ಅಂದಾಗ, ಅವನು ತನ್ನ ಹೆಂಡತಿಯನ್ನು ನೋಡಿದ. ಅವಳ ಮುಖ ನೋವಿನಿಂದ ಕೂಡಿತ್ತು. ಅವಳು ಇವನನ್ನು ನೋಡಲು ಒಂದು ಗ್ಲಾಸ್ ನೀರು ತಗೊಂಡು ಬಾ ಅಂದಾಗ ಸುಮ್ಮನೆ ತಲೆ ಆಡಿಸಿ ಹೊರಗೆ ಹೋದಳು. ಅವಳು ಹೊರಗೆ ಹೋದ ಮೇಲೆ ಅವನನ್ನು ನನ್ನ ಎದುರಿಗೆ ಬರಬೇಡ ಅಂತ ಹೇಳು, ನಾನು ಮತ್ತೆ ಅವನ ನೋಡಿದರೆ ಕೋಪದಲ್ಲಿ ಸಾಯಿಸೋಕ್ಕೂ ಹಿಂದೆ ಮುಂದೆ ನೋಡಲ್ಲ, ನನ್ನವಳ ಮೇಲೆ ಅವನ ಕೆಟ್ಟ ಕಣ್ಣು ಹಾಕಿದ್ದಾನೆ, ಅಲ್ಲದೆ ಅವನು ನಮ್ಮ ಮದುವೆ ವಿಷಯ ಆಡ್ಕೊಂಡು ನಗ್ತಾನೆ, ನನಗೆ ಬಂದಿದ್ದ ಕೋಪಕ್ಕೆ ಅವನು ಇನ್ನು ಜೀವಂತ ಉಳಿದಿರೋದೇ ಹೆಚ್ಚು ಅಂದವನೇ ಅವಳಿಗೆ ಆ ಮಾತುಗಳು ಯಾವುದು ಗೊತ್ತಾಗಬಾರ್ದು ಅಂದಾಗ, ನಮಗೇನು ಹೇಳ್ತೀಯೋ, ನೀನೇ ಅವಳ ಮೇಲೆ ಕೋಪ ಮಾಡಿಕೊಂಡು ಅವಳಿಗೆ ಬೇಜಾರು ಮಾಡಿದ್ದೀಯಾ ಅಂದ ಮೋಹಿತ್. ಆ ಹುಡುಗಿ ಇನ್ನೋಸೆಂಟ್ ಕಣೋ, ಅದಕ್ಕೆ ನೀನು ಯಾವಾಗಲೂ ಬೈಯೋದು ಕಿರಿಚೋದು ಮಾಡಬೇಡ, ಮುಖ ಚಿಕ್ಕದು ಮಾಡಿ ಅಳ್ತಾ ಕೂತ್ಕೊಳ್ತಾಳೆ, ನೋಡೋಕೆ ಆಗಲ್ಲ, ಅಷ್ಟೊಂದು ಪ್ರೀತಿ ಮಾಡೋ ನೀನೇ ನೋವು ಕೊಟ್ಟು ಬೇಜಾರು ಮಾಡ್ತೀಯ, ಪಾಪ ಕಣೋ ಅವಳು ಅಂದರು ಜ್ಯೋತಿ. ನನಗೆ ಕೋಪ ಬಂದರೆ ಏನು ಮಾಡ್ತೀನಿ ಏನು ಮಾತಾಡ್ತೀನಿ ಒಂದು ಗೊತ್ತಾಗಲ್ಲ ಅಂದಾಗ, ಅವಳು ಅವನಿಗಾಗಿ ಜ್ಯೂಸ್ ಹಿಡಿದು ಬಂದಳು. ಅವರಿಬ್ಬರನ್ನು ಬಿಟ್ಟು ಜ್ಯೋತಿ ಮೋಹಿತ್ ಹೊರಗೆ ಹೋದಾಗ ಅವನ ಎದುರಿಗೆ ಮುಖ ಇಳೆ ಬಿಟ್ಟು ನಿಂತವಳನ್ನು ಕಂಡು ಅವಳ ಮನಸ್ಸು ಅವನಿಗೆ ಶಾಪ ಹಾಕಿತ್ತು. ಅವಳ ಕೈಯಿಂದ ಜ್ಯೂಸ್ ಪಡೆದವನೇ ಅವಳ ಬಳಿ ಹೋಗಿ ಅವನು ಏನೇನೋ ಮಾತನಾಡಿದ. ಅದಕ್ಕೆ ಆ ಕೋಪದಲ್ಲಿ ನಿಂಗೆ ಬೈದೆ ಸಾರಿ ಭಕ್ತಿ ಅಂದಾಗ, ನೀವು ಜಗಳ ಮಾಡಿಕೊಳ್ಳೋಕೆ ನಾನು ಕಾರಣನ ಅಂದವಳಿಗೆ, ಇಲ್ಲ ಅಂದನು. ಗೊತ್ತು ಆರ್ಯ, ಸುಳ್ಳು ಹೇಳ್ಬೇಡ, ನನ್ನ ಬಗ್ಗೆ ಏನೋ ಅಂದಿದ್ದಾನೆ, ಅದಕ್ಕೆ ನೀನು ಹೊಡೆದಾಟಕ್ಕೆ ಹೋಗಿದ್ದೀಯಾ, ಸಾರಿ, ನನ್ನಿಂದ ನಿನಗೆ ಬರೀ ನೋವು ಅಂದವಳನ್ನು ಬಿಗಿದಪ್ಪಿಕೊಂಡಿದ್ದ. ಅವನ ಬಾಹುಗಳು ಅವಳನ್ನು ಬಿಗಿಯಾಗಿ ಬಂಧಿಸಿದ್ದವು. ನಿನ್ನ ಬಗ್ಗೆ ಚಿಕ್ಕ ಮಾತು ಬಂದರೂ ನನಗೆ ಸಹಿಸ್ಕೊಳ್ಳೋಕೆ ಆಗಲ್ಲ ಬಂಗಾರಿ, ಆದರೆ ಏನು ಮಾಡಲಿ, ನನಗೆ ಕೋಪ ಬಂದರೆ ನಿಂಗೆ ಅಂತೀನಿ, ಸಾರಿ ಚಿನಿ ಅಂದವನ ಧ್ವನಿಯಲ್ಲಿ ನೋವಿತ್ತು. ನನಗೆ ಯಾರು ಏನಂದ್ರು ಏನಾಗಬೇಕಿಲ್ಲ ಆರ್ಯ, ನನಗೆ ನೀನು ಒಂದು ಚಿಕ್ಕ ಮಾತಂದ್ರು
ನಿನ್ನಲ್ಲಿ ಸ್ವಲ್ಪ ಬದಲಾವಣೆ ಆದರೂ ನನಗೆ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ ಅಂದವಳಿಗೆ, ಸಾರಿ, ನಾನು ನಡ್ಕೊಳ್ಳೋದೇ ಸ್ವಲ್ಪ ರೂಢಾಗಿ, ಪ್ಲೀಸ್ ಬೇಜಾರ ಮಾಡ್ಕೊಬೇಡ ಕಣೆ ಅಂದವನೇ ಅವಳ ಮುಖ ನೋಡುತ್ತಾ ಅವಳ ಹಣೆಗೆ ಚುಂಬಿಸಿದ. ಅವನ ಎದೆ ಮೇಲೆ ತಲೆ ಇಟ್ಟವಳನ್ನು ಅವಳನ್ನು ಮತ್ತಷ್ಟು ಗಟ್ಟಿಯಾಗಿ ತಬ್ಬಿಕೊಂಡಿದ್ದ. ಅವರಿಬ್ಬರು ಹಾಗೆ ಇರಲು ಧೃತಿ ಅಳುತ್ತಾ ಸೀದಾ ಒಳಗೆ ಬಂದಳು. ಅವಳನ್ನು ನೋಡಿ ಇಬ್ಬರು ದೂರ ನಿಲ್ಲುತ್ತಾ, ಯಾಕೆ ಅಳ್ತಿದ್ದೀಯಾ ಅಂತ ಕೇಳಿದರು. ಅಶೋಕ್ ಊರಿಗೆ ಹೋಗ್ತಾನಂತೆ, ಇನ್ಮೇಲೆ ನನ್ನ ಮಾತನಾಡಿಸೋದಿಲ್ವಂತೆ, ನಾನು ಅವನ ಮರೆತುಬಿಡ್ಬೇಕಂತೆ ಅಂತ ಅಳುತ್ತಾ ಹೇಳಿದಾಗ, ಯಾರು ಹೇಳಿದ್ದು ಈ ಥರ ಎಲ್ಲ ಅಂದನು ಆರ್ಯ. ಅಶೋಕ್ ಅಂದಳು. ಸರಿ ನಡಿ ಅಂತ ಅಶೋಕ್ ಬಳಿ ಬಂದಿದ್ದರು. ಲೋ, ನನ್ನ ಮಾತು ಕೇಳು, ದುಡುಕ್ಬೇಡ ಅಂತ ಮೋಹಿತ್ ಹೇಳುತ್ತಿದ್ದ. ಹೇಯ್, ಏನಾಯ್ತೋ, ಯಾಕೋ ನಿಂದು, ಏನೋ ಹೊಸ ಡ್ರಾಮಾ ಅಂತ ಕೇಳುತ್ತಾ ಒಳಗೆ ಬಂದ ಆರ್ಯ. ಇಷ್ಟೆಲ್ಲ ಜಗಳ ಆಗೋಕೆ ನಮ್ಮ ಮದುವೆ ವಿಷಯ ಕಾರಣ. ಅದಕ್ಕೆ ಈ ಮದುವೆನೂ ಬೇಡ, ಏನೂ ಬೇಡ, ನಾನು ಊರಿಗೆ ಹೋಗ್ತೀನಿ ಅಂತಿದ್ದಾನೆ ಕಣೋ ಅಂದನು ಮೋಹಿತ್. ನಿಂಗೆ ತಲೆ ಏನು ಕೆಟ್ಟಿದ್ಯಾ? ಮುಚ್ಕೊಂಡು ತೆಪ್ಪಗೇರು. ಎಲ್ಲರೂ ನಾಳೆ ಹೋಗೋಣ ಅಂದಾಗ ನಾಳೆ ಹೋದ್ರು ಇವತ್ತೋದ್ರೂ ಏನೂ ವ್ಯತ್ಯಾಸ ಇಲ್ಲ. ಈ ಮದುವೆ ಎಲ್ಲ ಬೇಡ ಅಂತ ಅವರ ಅಪ್ಪಗೆ ಹೇಳೇ ಹೋಗೋದು ಅಂತ ಅಶೋಕ್ ಅಂದಾಗ, ಲೂಸ್ ಥರ ಮಾತಾಡ್ಬೇಡ. ಅಲ್ಲಿ ನೋಡು ಅವಳು ಹೆಂಗೆ ಅಳ್ತಿದ್ದಾಳೆ. ಅವಳ ಅಪ್ಪ ಅಮ್ಮ ಒಪ್ಪಿದ್ದಾರೆ ತಾನೆ, ಇವಾಗ ನಿಂದೇನೋ ಅಂದಾಗ, ಅದಕ್ಕೆ ನಾನೇನೋ ಮಾಡಲಿ, ಅವರಣ್ಣ ಮಾಡಿದ್ದ ತಪ್ಪಿಗೆ ಅಳ್ತಿದ್ದಾಳೆ ಅಷ್ಟೆ. ಅವನು ಅಂದಿದ್ದು ನೆನೆಸಿಕೊಂಡರೆ ಮೈಯೆಲ್ಲ ಹುರಿಯುತ್ತೆ. ಅವನಿಗೆ ನಾನು ಇವಳನ್ನ ಮದುವೆ ಆಗೋದು ಇಷ್ಟ ಇಲ್ಲ, ಅದಕ್ಕೆ ಹೀಗೆಲ್ಲ ಮಾತನಾಡಿದ್ದು ಅಂದವನಿಗೆ, ಹಾಂ, ಅವನಿಗೆ ಇಷ್ಟ ಇಲ್ಲ. ನೀನು ಮದುವೆ ಮಾಡಿಕೊಂಡು ಇವಳ ಜೊತೆ ಖುಷಿಯಾಗಿರು. ನಿಮ್ಮನ್ನು ನೋಡಿ ಹುರ್ಕೊಂಡು ಸಾಯ್ಲಿ ನನ್ನ ಮಗ ಅಂತ ಆರ್ಯ. ಅವನ ತಂಗಿ ಯಾವನಿಗಾದರೂ ಕೊಟ್ಟು ಮದುವೆ ಮಾಡ್ಕೊಳ್ಳಿ, ನನಗೇನು ಅಂತ ಹೇಳಿದಾಗ, ಅವನು ಬೇರೆ ಮದುವೆ ಮಾಡಿದರೆ ನಿಂಗೆ ಏನೂ ಆಗಲ್ವಾ ಅಂತ ಕೇಳುತ್ತಾ ಬಂದರು ಜ್ಯೋತಿ. ಅವರ ಕೈಯಲ್ಲಿ ಊಟದ ತಟ್ಟೆ ಇತ್ತು. ಅವನೇನು ಹೇಳಲಿಲ್ಲ. ಏನು ಆಗಲ್ಲ ಅಂತಿದ್ದೀಯ ಅಶೋಕ್? ಮತ್ತೆ ಕಣ್ಣುಗಳು ಯಾಕೆ ನೀರು ತುಂಬಿಕೊಂಡಿವೆ ಅಂದಾಗ ಕಣ್ಣನ್ನು ಒರೆಸಿಕೊಂಡು ಸುಮ್ಮನೆ ನಿಂತ ಅಶೋಕ್ ಯಾರೋ ಏನೋ ಹೇಳಿದ್ರು ಅಂತ ನಾವು ಪ್ರೀತಿಸಿದವರಿಂದ, ನಮ್ಮನ್ನು ಪ್ರೀತಿ ಮಾಡೋರಿಂದ ದೂರ ಹೋದರೆ ನಮಗೆ ತಾನೇ ನಷ್ಟ ಆಗೋದು ಅಂದಾಗ, ಅವರಣ್ಣನ ಮಾತುಗಳು ನೆನೆಸ್ಕೊಂಡ್ರೆ ಇವರ ಸಹವಾಸವೇ ಬೇಡ ಅನಿಸುತ್ತೆ ಅಂದಾಗ, ಜೀವನದಲ್ಲಿ ಇಂಥ ಸಣ್ಣ ಪುಟ್ಟ ಜಗಳ ಮನಸ್ತಾಪ ಎಲ್ಲ ಬರುತ್ತೆ. ಅದಕ್ಕೋಸ್ಕರ ಜೀವನನೇ ಬೇಡ ಅಂದರೆ ಹೆಂಗಪ್ಪ? ಲೈಫ್ನಲ್ಲಿ ಮುಂದೆ ಹೋಗ್ತಾ ಇದೆಯಲ್ಲ, ಮರೆತು ಹೋಗುತ್ತೆ. ಕೆಟ್ಟದನ್ನು ಜಾಸ್ತಿ ಹೊತ್ತು ಮನಸ್ಸಲ್ಲಿ ಇಟ್ಕೊಬಾರ್ದು, ಅಲ್ಲೇ ಅದನ್ನು ಬಿಟ್ಬಿಡ್ಬೇಕು. ಇಲ್ಲಾಂದರೆ ಹಾಳೋಗೋದು ನಮ್ಮ ಮನಸ್ಸು, ನಮ್ಮ ನೆಮ್ಮದಿ, ಗೊತ್ತಾಯ್ತಾ? ಅಲ್ಲಿ ನೋಡು, ಆ ಹುಡುಗಿ ಹೇಗೆ ಅಳ್ತಿದೆ. ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದೆ. ಅವಳನ್ನು ಯಾರದ್ದೋ ಮಾತಿಗೆ ದೂರ ಮಾಡಿಕೊಂಡ್ರೆ ನೀನು ಖುಷಿಯಿಂದ ಇರೋಕೆ ಆಗಲ್ಲ. ಅವಳು ಖುಷಿಯಿಂದ ಇರಲ್ಲ ಅಂದವರೇ ಅವನು ಕುಡಿದು ಆಡಿದ ಮಾತುಗಳು ಅವು. ನಾಳೆ ಅವನಿಗೆ ನೆನಪು ಇರಲ್ಲ ಬಿಡು, ಹೋಗಿ ಅದೆಲ್ಲ ಬಿಟ್ಟು ಬಿಡಿ ಅಂದಾಗ ಯಾರು ಏನೂ ಮಾತನಾಡಲಿಲ್ಲ. ಸುಮ್ಮನೆ ಮಂಚದ ಮೇಲೆ ಕುಳಿತ ಅಶೋಕ್. ಅವನ ಪಕ್ಕ ಆರ್ಯ ಕುಳಿತನು. ಬಾಗಿಲ ಬಳಿ ಧೃತಿ ಮುಖ ಇಳೆಬಿಟ್ಟು ನಿಂತಿದ್ದಳು. ಅವಳಿಂದ ಸ್ವಲ್ಪ ಮುಂದೆ ಭಕ್ತಿ ಗೊಂದಲ ಮುಖ ಮಾಡಿ ನಿಂತಿದ್ದಳು. ಅವಳ ಪಕ್ಕ ಮೋಹಿತ್ ಇದ್ದ. ಅವರನ್ನೆಲ್ಲ ನೋಡುತ್ತಾ ಆರ್ಯ ಪಕ್ಕ ಕುಳಿತ ಜ್ಯೋತಿ ಅವರು, ಹೌದು, ನೀವೆಲ್ಲ ಅಲ್ಲಿ ಕೂತ್ಕೊಂಡು ಕುಡಿತಿದ್ರಂತೆ ಅಂದಾಗ ಎಲ್ಲರೂ ಮುಖ ನೋಡಿದರು. ಮಗನ ಭುಜದ ಮೇಲೆ ಕೈ ಇಟ್ಟವರು, ನೀನು ಯಾವಾಗ ಕುಡಿಯೋದು ಕಲಿತುಕೊಂಡಿದ್ದೆ ಅಂದಾಗ ಅವನೇನು ಹೇಳಲಿಲ್ಲ. ಇಂಥ ಅಭ್ಯಾಸ ಯಾವಾಗಿಂದ ಕಲ್ತಿದ್ದೀಯ ಆರ್ಯ ಅಂದಾಗ ಅವರ ಮುಖ ನೋಡದೆ ಲವ್ ಫೇಲ್ಯೂರ್ ಆದಾಗ ಅಂದನು. ಅವನ ಮಾತಿಗೆ ಒಮ್ಮೆಲೆ ಗಾಬರಿಯಾದರು ಜ್ಯೋತಿ. ನನ್ನ ಮಗ ಲವ್ ಮಾಡ್ತಿದ್ನಾ ಅಂದರೆ ಅವನ ಮದುವೆ ಆಗಿದ್ದಕ್ಕೆ ಕುಡಿಯೋದು ಕಲ್ತಿದ್ದಾನ ಅಂತ ಕಲ್ಪಿಸಿಕೊಂಡವರೇ. ನಿಂಗೆ ಲವ್ ಆಗಿತ್ತಾ? ಯಾವಾಗ ಲವ್ ಮಾಡಿದೆ? ನನಗೆ ಗೊತ್ತೇ ಆಗಲಿಲ್ಲ. ಲವ್ ಫೇಲ್ಯೂರ್ ಬೇರೆ ಆಗಿದ್ಯಾ? ಹಾಗೆ ಎಷ್ಟು ದಿನ ಆಯಿತು ಅಂದಾಗ ಕೋಪದಲ್ಲಿ ಅವರನ್ನು ನೋಡುತ್ತಾ, ಲವ್ ಫೇಲ್ಯೂರ್ ಆಗಿದೆ ಅಂತ ಹಣೆ ಮೇಲೆ ಬರೆದುಕೊಂಡು ಓಡಾಡಬೇಕಿತ್ತ? ಕಾಲೇಜ್ನಲ್ಲಿ ಲವ್ ಆಗಿತ್ತು, ಆವಾಗಲೇ ಬ್ರೇಕಪ್ ಆಗೋಯ್ತು. ಆವಾಗ ಒಂದೆರಡು ಸಲ ಕುಡಿದಿದ್ದು ಅಷ್ಟೇ. ಆಮೇಲೆ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡುವಾಗ ಕುಡಿಯೋದು ಅಷ್ಟೇ. ಸಾಕ, ಇನ್ನೂ ಏನಾದರೂ ಹೇಳಬೇಕಾ ಅಂತ ಅರ್ಜಿದ. ಸಾಕು, ಅಲ್ಲ, ಯಾಕೆ ಬ್ರೇಕಪ್ ಆಯಿತು? ಆ ಹುಡುಗಿ ಯಾರು? ಅವಳ ಹತ್ರನೂ ಜಗಳ ಮಾಡ್ಕೊಂಡಿದ್ಯಾ ಅಂದಾಗ, ಎಷ್ಟು ತಲೆ ತಿಂತೀಯಮ್ಮ ನೀನು? ನಾನು ಯಾಕೆ ಅವಳ ಹತ್ರ ಜಗಳ ಮಾಡಿಕೊಳ್ಳಿ? ಅವಳೇ ಮೋಸ ಮಾಡಿ ಹೋಗಿದ್ದು. ಯಾವಾಗಲೋ ಒಂದು ಸಲ ಮನೆಗೆ ಬಂದಾಗ ನೀನು ನೋಡಿದ್ದೀಯಾ ಅವಳನ್ನು ಅಂತ ಜೋರಾಗಿ ಅಂದವನೇ ಹಣೆ ಒತ್ತಿಕೊಳ್ಳುತ್ತಾ, ಇವಾಗ ಸುಮ್ಮನೆ ಇದ್ದರೆ ಸರಿ, ಇಲ್ಲ ಇನ್ನೊಂದು ಪ್ರಶ್ನೆ ಕೇಳಿದ್ರು ಅಷ್ಟೇ ಇವಾಗ ಅಂದಾಗ, ಸರಿ ಬಿಡು, ಅದಕ್ಕೆ ಯಾಕೆ ರೇಗ್ತೀಯ ಅಂದರು. ಜ್ಯೋತಿ ಮೋಹಿತ್ ಕಡೆ ನೋಡಿದಾಗ, ಆಂಟಿ ಯಾವಾಗಲಾದರೂ ಒಮ್ಮೆ ಪಾರ್ಟಿ ಮಾಡೋದು ಅಷ್ಟೇ. ಇವತ್ತು ಅಶೋಕ್ ಮದುವೆ ಓಕೆ ಆಯಿತು ಅಂತ ಖುಷಿಗೆ ಹೋಗಿದ್ದು ಅಷ್ಟೇ ಅಂದಾಗ, ಇವನದ್ದು ಯಾವಾಗ ಬ್ರೇಕಪ್ ಆಯಿತು ಅಂತ ಮೋಹಿತ್ನ ಕೇಳಿದರು. ಆರ್ಯ ಅವರ ಮುಖವನ್ನು ಗುರಾಯಿಸಿದಾಗ, ಆಂಟಿ ಅದು ಡಿಗ್ರಿ ಟೈಮ್ನಲ್ಲಿ ಲವ್ ಮಾಡುತ್ತಿದ್ದ. ಡಿಗ್ರಿ ಮುಗಿದು ಸ್ವಲ್ಪ ದಿನಕ್ಕೆ ಬ್ರೇಕಪ್ ಆಯಿತು ಅಂದಾಗ ಅವರು ಏನು ಮಾತನಾಡದೆ ತಮ್ಮ ಸೊಸೆ ಕಡೆ ನೋಡುತ್ತಾ, ಕಣ್ಣಿನಲ್ಲಿ ನಿಜಾನ ಅಂತ ಕೇಳಿದಾಗ ಅವಳು ಹೌದು ಅನ್ನುವಂತೆ ತಲೆ ಆಡಿಸಿದಳು. ಮನದಲ್ಲೇ ಎಲ್ಲ ಸದ್ಯ ಆವಾಗಲೇ ಮುಗಿದು ಹೋಗಿದೆ ಅಂತ ಅಂದುಕೊಂಡರು. ಭಕ್ತಿ ಕೈಯಲ್ಲಿ ಕೊಟ್ಟಿದ್ದ ಊಟದ ತಟ್ಟೆ ತೆಗೆದುಕೊಂಡು ಅವರು ಬೆಳಿಗ್ಗೆ ಸ್ವಲ್ಪ ಊಟ ಮಾಡಿದ್ದು, ಇಷ್ಟೊತ್ತಾದರೂ ಏನೂ ತಿಂದಿಲ್ಲ. ಊಟ ಮಾಡು ಆರ್ಯ ಅಂದಾಗ ನನಗೆ ಬೇಡ ಅಂದನು. ಅವರ ಕೈ ತುತ್ತು ಮಾಡಿ ತಿನ್ನಿಸಲು ಹೋದಾಗ ಮುಖ ತಿರುವಿದ.
ಅಮ್ಮ ತಿನ್ನಿಸಿದ್ರು ಬೇಡವಾ? ಅಮ್ಮನ ಮೇಲೆ ಅಷ್ಟೊಂದು ಕೋಪನ ಅಂದಾಗ ಅವನೇನು ಹೇಳದೆ ಸುಮ್ಮನೆ ಕುಳಿತಿದ್ದ. ನಿನ್ನ ಮೇಲೆ ಯಾವುದೇ ಕೋಪದಿಂದ ನಾನು ಹೊಡೆದಿಲ್ಲ ಮಗನೇ. ನೀನು ಕೋಪದಿಂದ ಎಲ್ಲಿ ಅನಾಹುತ ಮಾಡ್ತೀಯೋ ಅಂತ ಹೊಡೆದಿದ್ದು ಅಷ್ಟೆ. ಯಾವ ತಾಯಿನೂ ಮಕ್ಕಳಿಗೆ ಸುಮ್ಮನೆ ಹೊಡೆಯೋದಿಲ್ಲ. ಮಕ್ಕಳು ಬೇರೆ ಯಾರತ್ರನೂ ಬೆಟ್ಟು ಮಾಡಿ ತೋರಿಸ್ಕೊಬಾರ್ದು, ತಪ್ಪು ಮಾಡಬಾರ್ದು ಅಂತ ಹೊಡೆಯೋದು ಅಷ್ಟೆ. ನಾನು ಅಷ್ಟೇ ಕಣೋ. ಹುಟ್ಟಿದಾಗಿಂದ ಇಲ್ಲಿಯವರೆಗೂ ನಿಮಗೆ ಕೋಪದಲ್ಲಿ ಒಂದೇ ಒಂದು ಸ್ವಲ್ಪ ಕೈ ಮಾಡಿಲ್ಲ. ಇವತ್ತು ಹೊಡೆದಾಗ ನನಗೆ ಎಷ್ಟು ನೋವಾಯಿತು ಗೊತ್ತಾ ಅಂತ ಅಳುತ್ತಾ ಹೇಳಿದಾಗ ಅವರನ್ನು ನೋಡಿದ ಆರ್ಯ, ನೀನು ಹೊಡೆದಿದ್ದಕ್ಕೆ ನನಗೆ ಬೇಜಾರಿಲ್ಲ. ನಾನು ಏನು ತಪ್ಪು ಮಾಡಿಲ್ಲ. ಅದನ್ನು ಕೇಳದೆ ತಪ್ಪು ಮಾಡಿರೋನ ಮುಂದೆ ನನಗೆ ಹೊಡೆದಿದ್ದಕ್ಕೆ ಬೇಜಾರಾಯಿತು ಅಷ್ಟೆ. ಸರಿ, ನೀನು ಇವಾಗ ಅಳ್ಬೇಡ, ಸುಮ್ಮನೆ ಇರು ಅಂದವನಿಗೆ ಮತ್ತೆ ಊಟ ಮಾಡು ಅಂದಾಗ ಹಾಂ ಅಂತ ಅಂದವನ ಬಾಯಿಗೆ ತುತ್ತನ್ನಿಟ್ಟಿದ್ದರು. ಅಶೋಕ್ ಮುಂದೆ ಕುರ್ಚಿಯಲ್ಲಿ ಕುಳಿತವರೇ ಅವನಿಗೆ ತುತ್ತು ನೀಡಲು ಹೋದಾಗ ಅವರ ಮುಖ ನೋಡಿದ. ನನಗೆ ನೀವು ಮೂವರು ಯಾವತ್ತೂ ಬೇರೆಯಲ್ಲ, ತಗೋ. ನೀವು ಯಾರು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಂದವರೇ ಅಶೋಕ್ಗೆ ತಿನ್ನಿಸಿ ಮೋಹಿತ್ ಕಡೆ ನೋಡಿದರು. ಅವನು ನಗುತ್ತಾ ಬಂದವನೇ ಆರ್ಯ ಅಶೋಕ್ ಮಧ್ಯೆ ಜಾಗ ಮಾಡಿ ಕುಳಿತುಕೊಂಡಾಗ ಅವನಿಗೂ ತಿನ್ನಿಸಿದರು. ಅತ್ತೆ ನನಗೆ ಅಂತ ಕಣ್ಣು ಒರೆಸುತ್ತಾ ಬಂದ ಧೃತಿ ಅವರ ಕಾಲ ಬಳಿ ಆರ್ಯ ಕುಳಿತಿದ್ದ ಕಡೆ ಬಂದು ಕುಳಿತಾಗ ಅವಳಿಗೆ ತಿನ್ನಿಸಿದವರೇ ಭಕ್ತಿನ ನೋಡುತ್ತಾ ನೀನು ಬಾಪುಟ್ಟ ಅಂದರು. ಅವಳು ಅಶೋಕ್ ಕುಳಿತಿದ್ದ ಕಡೆ ಹೋಗಿ ಅವಳು ಕೆಳಗೆ ಕುಳಿತಳು. ಅವಳಿಗೂ ತಿನ್ನಿಸಿದವರೇ ಯಾರು ಏನೇ ಅಂದ್ರು ನಮ್ಮ ನಡುವೆ ಇರೋ ಪ್ರೀತಿ ಸ್ನೇಹ ಯಾವತ್ತೂ ಕಳೆದುಕೊಳ್ಳೋಕೆ ಹೋಗಬಾರ್ದು. ಮಾತಿಗಿಂತ ಸಂಬಂಧ ಮುಖ್ಯ ಅಂತ ಹೇಳುತ್ತಾ ಎಲ್ಲರಿಗೂ ತಿನ್ನಿಸಿದಾಗ ತಟ್ಟೆ ಖಾಲಿಯಾಗಿತ್ತು. ಇವಾಗ ಇನ್ನೂ ಜಾಸ್ತಿ ಹೊಟ್ಟೆ ಹಸಿತಿದೆ ಅಂದ ಆರ್ಯ. ಎಲ್ಲ ಕೆಳಗೆ ಬನ್ನಿ, ಊಟ ಮಾಡಿ ಅಂದವರೇ ಎದ್ದು ನಿಂತು ಅಶೋಕ್ ಧೃತಿನ ಸಮಾಧಾನ ಮಾಡು ಅಂದರು. ಅವನು ಅನ್ನುವಂತೆ ತಲೆ ಆಡಿಸಿದಾಗ ಎಲ್ಲರೂ ಎದ್ದು ಹೊರಗೆ ನಡೆದರು, ಅವರಿಬ್ಬರನ್ನು ಬಿಟ್ಟು. ಅವನ ಬಳಿ ಬಂದ ಧೃತಿ, ನಮ್ಮ ಅಣ್ಣನ ಪರವಾಗಿ ನಾನು ಸಾರಿ ಕೇಳ್ತೀನಿ. ಸಾರಿ ಅಶೋಕ್ ಅಂದವಳಿಗೆ, ನಿಮ್ಮ ಅಣ್ಣ ಇನ್ನೊಂದು ಸಲ ಏನಾದರೂ ಕಿತಾಪತಿ ಮಾಡಿದರೆ ಅಂದವನಿಗೆ, ಅವನೇನು ಮಾಡದೇ ಇರೋ ಥರ ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ ಎಂದಳು. ಸರಿ, ಅಳಬೇಡ ಅಂತ ಅವಳ ಕಣ್ಣೊರೆಸಿದವನೇ ಅವಳನ್ನು ತಬ್ಬಿಕೊಂಡಿದ್ದ. ಇತ್ತ ಹೊರಗೆ ಬಂದ ಮೋಹಿತ್ ಆರ್ಯ ಭಕ್ತಿ ಸಾರಿ ಕಣೆ ಅಂತ ಆರ್ಯ ಹೇಳಿದಾಗ ಪರವಾಗಿಲ್ಲ ಬಿಡು ಅಂದಳು ಭಕ್ತಿ. ಆರ್ಯ ಕಿವಿಯಲ್ಲಿ ತಬ್ಬಿಕೊಂಡು ಮುತ್ತು ಕೊಡೋ ಅಂದನು ಮೋಹಿತ್. ಆರ್ಯ ಗೊಂದಲದಲ್ಲಿ ಅವನ ಮುಖ ನೋಡುತ್ತಾ ಮೋಹಿತ್ನನ್ನು ತಬ್ಬಿಕೊಂಡವನೇ ಅವನ ಕೆನ್ನೆಗೆ ಮುತ್ತು ಕೊಟ್ಟಿದ್ದ. ಹೇ ಥೂ, ನನಗಲ್ಲ ಅವಳಿಗೆ ಕೊಡೋ ಅಂದಿದ್ದು ಅನ್ನುತ್ತಾ ಆರ್ಯ ಮುತ್ತು ಕೊಟ್ಟ ಕೆನ್ನೆಯನ್ನು ಅರಿಸಿಕೊಂಡವನು. ಕ್ಲಿಯರ್ ಆಗಿ ಹೇಳ್ಬೇಕು ತಾನೆ ಅಂದ ಆರ್ಯ. ಭಕ್ತಿ ಗಟ್ಟಿಯಾಗಿ ನಕ್ಕಿದ್ದಳು ಅವರಿಬ್ಬರನ್ನು ನೋಡುತ್ತಾ. ಭಕ್ತಿಯನ್ನು ಅಗ್ರವಾಗಿ ಬಳಸಿದವನೇ ಸಾರಿ ಮುದ್ದು ಅಂದವ ಅವಳ ಕೆನ್ನೆಗೆ ಗಟ್ಟಿಯಾಗಿ ಮುತ್ತು ಕೊಟ್ಟಿದ್ದ. ಅವಳು ಅವನ ಭುಜಕ್ಕೆ ಹೊರಗಿದ್ದವಳು. ಮೋಹಿತ್ ಆಗಲೇ ಅವರನ್ನು ಬಿಟ್ಟು ಕೆಳಗೆ ನಡೆದಿದ್ದನು. ರಾತ್ರಿ ಊಟ ಮಾಡುವಾಗ ಪ್ರಸನ್ನ ಅವರು ನಾಳೆ ಎಲ್ಲ ಹೋಗೋಣ ಅಂದಾಗ, ಹೇ ಇರೋ, ಬರೋದೇ ಅಪರೂಪ, ಆಗಲೇ ಹೋಗ್ತಾನಂತೆ ಅಂದರು ಶೇಖರ್. ಕೆಲಸ ಇದೆ ಕಡೋ ಅಂದಾಗ, ನಿನ್ನ ಮಗ ಹೋಗಿ ನೋಡಿಕೊಳ್ಳುತ್ತಾನೆ ಬಿಡು, ಇಷ್ಟು ವರ್ಷ ನೀನು ದುಡಿದಿದ್ದು ಸಾಕು, ಅವನಿಗೆ ವಯಸ್ಸು ಎಲ್ಲ ಅಂದಾಗ ಅವನು ನೋಡಿಕೊಳ್ಳುತ್ತಾನೆ, ಆದರೆ ಅವನ ಜೊತೆ ನಾನು ಇದ್ದರೆ ಒಳ್ಳೆಯದು ಅಂದರು ಪ್ರಸನ್ನ. ಹಾಂ, ಹೋಗುವಂತೆ ಇರು, ನನ್ನ ತಂಗಿ ಜೊತೆ ನೀನು ಬರೋದೇ ಅಪರೂಪ, ಇವಾಗ ಬಂದಿದ್ದೀಯಾ, ಇಷ್ಟು ಬೇಗ ಕಳಿಸೋದಿಲ್ಲ ಅಂದರು. ಮೀನಾ ಅವರು ಹಾಗೆ ಹೇಳಿದಾಗ ಪ್ರಸನ್ನ ಜ್ಯೋತಿ ಇರಲು ಒಪ್ಪಿದರು. ಧನ್ವಿಯಲ್ಲಿ ಕಾಣ್ತಿಲ್ಲ ಅಂತ ತಮ್ಮ ಹೆಂಡತಿಯನ್ನು ಶೇಖರ್ ಕೇಳಿದಾಗ ಎಲ್ಲರೂ ಮುಖ ಸಿಂಡರಿಸಿದರು. ಅವರಿಗೆ ಮಧ್ಯಾಹ್ನ ನಡೆದುದರ ಬಗ್ಗೆ ತಿಳಿದಿರಲಿಲ್ಲ. ಅವನ ಫ್ರೆಂಡ್ಸ್ ಜೊತೆ ತೋಟದ ಮನೆಯಲ್ಲಿ ಇದ್ದಾನೆ ಅಂದರು. ಹಾಗಾದರೆ ನೀವು ಬರಲ್ಲ ಅಮ್ಮ ಅಂದನು ಆರ್ಯ. ಜ್ಯೋತಿ ಅವರ ಅಣ್ಣ ಹಾಗೂ ಗಂಡನ ಮುಖ ನೋಡಿ ಏನು ಹೇಳದಿದ್ದಾಗ, ಸರಿ, ನೀವು ಅಪ್ಪ ಇದ್ದು ಬನ್ನಿ, ನಾವು ನಾಳೆ ಹೋಗ್ತೀವಿ ಅಂದಾಗ ಸರಿ ಹುಷಾರು ಅಂದರು. ಅಶೋಕ್, ನೀನು ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡು ಅಂದಾಗ ಸರಿ ಅಂದನು. ಎಲ್ಲರೂ ಊಟ ಮುಗಿಸಿ ಎದ್ದು ಹೋಗಿದ್ದರು. ಎಲ್ಲರೂ ನಾಳೆ ಹೋಗುತ್ತಾರೆ ಅಂತ ಬೇಸರದಿಂದ ಧೃತಿ ಮುಖ ಸಪ್ಪಗೆ ಮಾಡಿ ಅಶೋಕ್ ಜೊತೆ ಅವನ ಬಟ್ಟೆಯನ್ನೆಲ್ಲ ಮಡಚಿ ಬ್ಯಾಗ್ನಲ್ಲಿ ಇಡುತ್ತಿದ್ದಳು.
ಅತ್ತೆ, ನೀವು ಹಾಗಾದರೆ ನಾಳೆ ಬರಲ್ವಾ? ಇಲ್ಲ ಪುಟ್ಟ, ಅಣ್ಣ ಅಷ್ಟೊಂದು ಹೇಳಿದ್ದಾನೆ. ನೀನು ಆರ್ಯ ಹೋಗಿರಿ, ನಾವೊಂದು 4 ದಿನ ಬಿಟ್ಟು ಬರ್ತೀವಿ ಅಂದರು. ನನಗೆ ಮನೆಯಲ್ಲಿ ಒಬ್ಬಳಿಗೆ ಬೇಜಾರಾಗುತ್ತೆ ಅತ್ತೆ ಅಂದವಳಿಗೆ, ಆರ್ಯ ಇರ್ತಾನೆ ಅಲ್ವಾ ನಿನ್ನ ಜೊತೆ, ಗಂಡ ಹೆಂಡತಿ ಇಬ್ಬರು ಸ್ವಲ್ಪ ದಿನ ಆರಾಮಾಗಿರಿ ಅಂದರು ಮೀನಾ. ಅವನು ಆಫೀಸ್ಗೆ ಬೆಳಿಗ್ಗೆ ಹೋದರೆ ಬರೋದು ಸಂಜೆಗೆ ಅಂದವಳಿಗೆ, ಆಂಟಿ ಧೃತಿನ ನನ್ನ ಜೊತೆ ಕರ್ಕೊಂಡು ಹೋಗ್ಲಾ ಅಂದಳು. ಹಾಂ, ಒಳ್ಳೆಯದು, ನೀನಗೂ ಜೊತೆಗೆ ಯಾರಾದರೂ ಇದ್ದರೆ ಬೇಜಾರಾಗಲ್ಲ ಅಂದರು ಜ್ಯೋತಿ. ಮೀನಾ ಅವರು ಇವಳ ಮುಖ ನೋಡಲು, ನಿಮ್ಮ ಮದುವೆ ಆದಮೇಲೆ ಒಂದು ದಿನಾಲೂ ಅಲ್ಲಿ ಉಳಿದುಕೊಂಡಿಲ್ಲ, ನನಗೂ ಅವಳು ಜೊತೆಗೆ ಇದ್ದರೆ ಬೇಜಾರಾಗಲ್ಲ ಅಂದಾಗ, ಸರಿ ಕರ್ಕೊಂಡು ಹೋಗು ಅಂದರು ಮೀನಾ. ಸರಿ ಹಾಗಾದರೆ ಅವಳಿಗೆ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಹೇಳ್ತೀನಿ ಅಂದವಳೆ ರೂಮ್ ಕಡೆ ಓಡಿದಳು. ಟೆರೆಸ್ ಮೇಲೆ ಆರ್ಯ ಮೋಹಿತ್ ಇಬ್ಬರು ಫೋನ್ ನೋಡುತ್ತಾ ಕುಳಿತಿದ್ದರು. ಅಶೋಕ್ ಧೃತಿ ಇಬ್ಬರು ಮಾತನಾಡುತ್ತಾ ಕುಳಿತಿದ್ದರು. ನಾನು ರೂಮ್ ಎಲ್ಲ ನೋಡಿ ಬಂದೆ, ನೀವೆಲ್ಲ ಇಲ್ಲಿದ್ದೀರಾ ಅನ್ನುತ್ತಾ ಬಂದಳು ಭಕ್ತಿ. ನಿನ್ನ ತಂಗಿ ಅವಾಗ್ಲಿಂದ ಮುಖ ಊದಿಸ್ಕೊಂಡು ಕೂತ್ಕೊಂಡಿದ್ದಾಳೆ, ಅವಳನ್ನು ಸಮಾಧಾನ ಮಾಡೋದು ಬಿಟ್ಟು ನೀನು ಎಲ್ಲೋಗಿದ್ದೆ? ಇವಾಗ ಮುಖ ಊದಿಸ್ಕೊಳ್ಳೋ ಅಂಥದ್ದೇನಾಯಿತು ನಮ್ಮ ಧೃತಿಗೆ ಅಂದಳು ಅವಳ ಬಳಿ ಬಂದು. ನಾವೆಲ್ಲ ನಾಳೆ ಹೋಗ್ತೀವಿ ಅಂದನು ಮೋಹಿತ್. ಅಷ್ಟಕ್ಕೆ ಯಾಕೆ ಬೇಜಾರಾಗಬೇಕು, ನಮ್ಮ ಜೊತೆ ಅವಳು ಬರ್ತಿದ್ದಾಳೆ ಅಲ್ವಾ ಅಂದಾಗ ಎಲ್ಲರೂ ಭಕ್ತಿ ಮುಖ ನೋಡಿದರು. ಆಂಟಿ ಅತ್ತೆ ಇಬ್ಬರು ಒಪ್ಪಿದ್ದಾರೆ, ಇನ್ನೇನಿದ್ರು ಧೃತಿ ಮೇಡಮ್ ಅವರು ಬರೋ ಮನಸ್ಸು ಮಾಡಬೇಕು ಅಷ್ಟೇ ಅಂದಾಗ, ಅಕ್ಕ ಏನು ಹೇಳ್ತಿದ್ದೀರಾ, ನೀವು ಹೇಳ್ತಿರೋದು ನಿಜಾನಾ ಅಂದಳು ಖುಷಿಯಿಂದ. ನಾನು ಯಾಕೆ ಸುಳ್ಳು ಹೇಳಿ, ನಾನು ಇವಾಗ ತಾನೇ ಅವರಲ್ಲಿ ಮಾತನಾಡಿ ಬಂದೆ, ನೀನು ಬಟ್ಟೆ ಪ್ಯಾಕ್ ಮಾಡೋದೆ, ನಮ್ಮ ಜೊತೆ ಬರ್ತಾ ಇರೋದೆ ಅಂದಾಗ ಎಲ್ಲರೂ ಖುಷಿಯಾದರು. ಅಂತೂ ನಮ್ಮ ಎಡ್ವರ್ಡ್ ರಾಣಿ ಮುಖ ಅರಳಿತು. ನೀನು ಹೀಗೆ ಇದ್ರೇನೆ ಚಂದ ನೋಡೋಕೆ ಅಂದ ಆರ್ಯ ಧೃತಿ ಭುಜ ಬೆಳೆಸುತ್ತ. ಅಶೋಕ್ ಭಕ್ತಿ ಹತ್ತಿರ ಬಂದವನೇ, ಥ್ಯಾಂಕ್ಸ್ ಕಣೆ, ಹೆಂಗಪ್ಪ ನಾಳೆ ಇವಳನ್ನ ಸಮಾಧಾನ ಮಾಡೋದು ಅಂತ ಅಂದುಕೊಂಡಿದ್ದ, ನೀನು ಟೆನ್ಷನ್ ಕಡಿಮೆ ಮಾಡಿದೆ ನೋಡು ಅಂದಾಗ, ಇರಲಿ ಬಿಡೋ ಅಂದವಳೆ ಧೃತಿ, ಬಾ ನಾನು ನಿನ್ನ ಪ್ಯಾಕಿಂಗ್ಗೆ ಹೆಲ್ಪ್ ಮಾಡ್ತೀನಿ ಅಂದಾಗ ಇಬ್ಬರು ಜೊತೆ ನಡೆದರು. ಅಂತೂ ಎಲ್ಲರ ಲವ್ ಸಕ್ಸಸ್ ಆಯಿತು ಅಂದ ಮೋಹಿತ್. ಇನ್ನು ಏನಿದ್ರು ನಿಮ್ಮಿಬ್ಬರ ಮದುವೆ, ಅದು ಆಗ್ಬಿಟ್ರೆ ಮಕ್ಕಳು ಮರಿ ಅಂತ ಲೈಫ್ ಚೇಂಜ್ ಆಗಿಬಿಡುತ್ತೆ ಅಂದನು ಆರ್ಯ. ಅಲ್ವಾ, ನಾವು ಇಷ್ಟಪಟ್ಟ ಹುಡುಗಿಯರ ಜೊತೆ ಮದುವೆ, ಅದನ್ನು ನೆನೆಸ್ಕೊಂಡ್ರೆ ಒಂಥರ ಥ್ರಿಲ್ ಆಗುತ್ತೆ ಅಂದನು ಅಶೋಕ್. ಏನೋ ಹೇಳೋ, ಈ ಲವ್ ಮ್ಯಾರೇಜ್ ಅಂದ್ರೇನೆ ಏನೋ ಒಂಥರ ಖುಷಿ ಅಲ್ವಾ ಅಂದಾಗ ಮೋಹಿತ್ ಅಶೋಕ್ ಇಬ್ಬರು ಅವರ ಮಾತಿನಲ್ಲಿ ಮುಳುಗಿದರು. ಆದರೆ ತನ್ನ ಪ್ರೀತಿಯನ್ನು ನೆನಪು ಮಾಡಿಕೊಂಡು ಮನದಲ್ಲಿ ಕೊರಗುತ್ತಿದ್ದ ಆರ್ಯ, ಫಸ್ಟ್ ಲವ್ ಈಸ್ ಬೆಸ್ಟ್, ನಮ್ಮ ಪ್ರೀತಿ ನಮಗೆ ಸಿಗ್ತಾ ಇರೋದು ನಮ್ಮ ಲಕ್ ಅಂತ ಅಂದವರಿಗೆ ನನಗೆ ನಿದ್ದೆ ಬರ್ತಿದೆ, ಹೋಗೋಣ ಅಂದನು ಆರ್ಯ. ಸರಿ ಬಾ ಅಂತ ಎಲ್ಲರೂ ಕೆಳಗೆ ಬಂದರು. ರೂಮ್ಗೆ ಬಂದ ಆರ್ಯನ ಮನಸ್ಸು ರಾಡಿಯಾಗಿತ್ತು. ಅವನ ಮನಸ್ಸು ತನ್ನ ಮೊದಲ ಪ್ರೀತಿಯನ್ನು ಇಂದು ನೆನಪಿಸಿಕೊಂಡಿತ್ತು. ಮದುವೆ ನಂತರ ಅವನ ಮನಸ್ಸು ಮೊದಲ ಸಲ ಮೊದಲ ಪ್ರೀತಿಯನ್ನು ನೆನೆದು ಕಣ್ಣೀರು ಹಾಕುತ್ತಿತ್ತು. ಭವ್ಯ ಜೊತೆ ಫೋನ್ನಲ್ಲಿ ಮಾತನಾಡುತ್ತಾ ಇದ್ದವಳನ್ನು ಏನೊಂದು ಮಾತನಾಡಿಸದೆ ಸುಮ್ಮನೆ ಬಂದು ಮಂಚದ ಮೇಲೆ ಮಲಗಿದ್ದ. ಅವನು ಬಂದು ಮಲಗಿದ್ದು ನೋಡಿದವಳಿಗೆ ಆಶ್ಚರ್ಯ. ಏನೊಂದು ಮಾತನಾಡದೆ ತರ್ಲೆ ಮಾಡದೆ ಎಂದು ಅವನು ಮಲಗಿದ್ದವನೇ ಅಲ್ಲ. ಇಂದು ಅವನ ವರ್ತನೆ ಅವಳಿಗೆ ಅನುಮಾನ ಮೂಡಿಸಿತು. ಸರಿ ಭವ್ಯ, ನಾನು ನಾಳೆ ಕಾಲ್ ಮಾಡ್ತೀನಿ ಅಂದವಳೆ ಕಾಲ್ ಕಟ್ ಮಾಡಿ ಅವನ ಬಳಿ ಬಂದು, ಆರ್ಯ ಯಾಕೆ, ಏನಾಯಿತು ಅಂದಳು. ಏನೂ ಇಲ್ಲ ಅಂದವನ ಧ್ವನಿಯಲ್ಲಿ ಬೇಸರವಿತ್ತು. ಆರ್ಯ ಓಕೆ ಅಂದವಳಿಗೆ ಅಂದನು ಮುಚ್ಚಿದ ಕಣ್ಣಿಂದ. ಅವಳು ಏನು ಕೇಳದೆ ಅವನ ಪಕ್ಕ ಮಲಗಿದಾಗಲೂ ಅವನು ತನ್ನ ಎದೆ ಮೇಲೊಂದು ಹಣೆ ಮೇಲೊಂದು ಕೈ ಇಟ್ಟುಕೊಂಡು ಮಲಗಿದ್ದ. ಪಕ್ಕ ಮಲಗುತ್ತಾ, ಆರ್ಯ ಏನಾಯಿತು, ಯಾಕೆ ಸಪ್ಪಗೆ ಇದ್ದೀಯಾ ಅಂದಾಗ, ಏನೂ ಇಲ್ಲ, ನಿದ್ದೆ ಬರ್ತಿದೆ ಅಷ್ಟೇ, ಮಲ್ಕೋ, ಗುಡ್ ನೈಟ್ ಅಂದನು ಕಣ್ಣು ಬಿಡದೆ. ಅವಳನ್ನು ಸಹ ನೋಡದೆ ಅವನನ್ನೇ ನೋಡುತ್ತಿದ್ದವಳಿಗೆ ಅವನ ಕಣ್ಣಂಚಿನಿಂದ ಜಾರಿದ ಕಂಬನಿ ಅವನ ಮನಸ್ಸು ಯಾವುದೋ ನೋವಿನಲ್ಲಿ ಇದೆ ಎಂದು ತೋರಿಸಿತು. ಎದ್ದು ಕುಳಿತವಳೆ, ಆರ್ಯ ಅಳ್ತಾ ಇದ್ದೀಯಾ, ಏನಾಯಿತು ಅಂತದ್ದು.
ನನ್ನ ಹತ್ರನೂ ಹೇಳೋದಿಲ್ವಾ ಅಂದಳು ಅವನನ್ನು ಎಬ್ಬಿಸುತ್ತಾ. ಎದ್ದು ಕುಳಿತವನೇ ಅವಳ ಕಡೆ ನೋಡಿ ತಲೆ ತಗ್ಗಿಸಿ ಸುಮ್ಮನೆ ಕುಳಿತ. ಅವನ ಕಣ್ಣುಗಳಲ್ಲಿ ನೋವಿನ ಛಾಯೆ. ಅದನ್ನು ನೋಡಿದವಳಿಗೆ ಅವನನ್ನು ನೋವಿನ ಮುಖ ನೋಡಲಾಗಲಿಲ್ಲ. ಏನಾಯಿತು? ನನ್ನ ಹತ್ರ ಹೇಳದೆ ಇರೋ ಅಂಥದ್ದು. ನನ್ನಿಂದ ಏನಾದರೂ ನೋವಾಯ್ತಾ? ನನ್ನ ಮೇಲೆ ಬೇಜಾರಾಗಿದ್ಯಾ ಅಂದಳು. ಇಲ್ಲ ಅಂತ ತಲೆ ಆಡಿಸಿದ್ದವನೇ ಸುಮ್ಮನೆ ಕುಳಿತಿದ್ದವ ಸ್ನೇಹ ಅಂದಿದ್ದ. ಆ ಹೆಸರು ಕೇಳಿ ಅವಳಲ್ಲಿ ಸಣ್ಣಗೆ ಸಂಕಟ ಶುರುವಾಗಿತ್ತು. ಸ್ನೇಹ ನೆನಪಾಗ್ತಿದ್ದಾಳೆ ಅಂದವನ ಮನಸ್ಸಿನ ನೋವು ಅವಳಿಗೆ ಸ್ಪಷ್ಟವಾಗಿ ತಿಳಿಯಿತು. ಆರ್ಯ ಇವಾಗ ಯಾಕೆ ಅಂತ ಕೇಳಿದಳು. ನಾನು ಅವಳನ್ನು ತುಂಬ ಪ್ರೀತಿ ಮಾಡ್ತಿದ್ದೆ. ನಂಗೆ ಮೋಸ ಮಾಡೋ ಮನಸ್ಸಾದರೂ ಹೇಗೆ ಬಂತೋ. ಅವಳಿಗೆ ಎಲ್ಲರ ಪ್ರೀತಿ ಇವತ್ತು ಗೆದ್ದಿದೆ. ಅವಳು ನನ್ನ ಜೊತೆ ಇವತ್ತು ಇದ್ದಿದ್ರೆ ನನ್ನ ಪ್ರೀತಿನೂ ಗೆದ್ದಿರೋದು. ಯಾಕೋ ಇವತ್ತು ಅವಳ ನೆನಪು ತುಂಬ ಕಾಡ್ತಿದೆ. ನನ್ನ ಆಯ್ಕೆಯಲ್ಲಿ ತಪ್ಪಾಯಿತು ಅಂತಲೇ ಗೊತ್ತಾಗ್ತಿಲ್ಲ. ಅವಳ ಜೊತೆ ಬಾಳೋ ಅದೆಷ್ಟು ಕನಸು ಕಟ್ಟಿದ್ದೆ. ಎಲ್ಲ ಮಣ್ಣು ಪಾಲು ಮಾಡಿದ್ಲು ಅಂದವ ಮೌನ ವಹಿಸಿದ. ಅವನ ನೋವಿನ ಮಾತುಗಳು ಇವಳ ಮನಸ್ಸಿಗೆ ನೋವು ನೀಡುತ್ತಿದ್ದರ ಪರಿವೇ ಇರಲಿಲ್ಲ ಅವನಿಗೆ. ಅವಳನ್ನು ಚೆನ್ನಾಗಿ ನೋಡಿಕೊಳ್ಳೋ ಕನಸು ಕಟ್ಟಿದ್ದೆ. ಅವಳ ಜೊತೆ ಚಂದದ ಬದುಕು ಬಾಳುವ ಆಸೆ ಇಟ್ಕೊಂಡಿದ್ದೆ. ಇವಾಗ ನಿನ್ನ ಜೊತೆ ಇರೋದಕ್ಕಿಂತ 2 ಪಟ್ಟು ಅವಳ ಜೊತೆ ಖುಷಿಯಾಗಿ ಇರ್ತಿದ್ದೆ. ಇವತ್ತು ಅವಳು ನನ್ನ ಜೊತೆ ಇದ್ದಿದ್ರೆ ರಾಣಿ ಥರ ಇರ್ತಿದ್ಲು. ಎಲ್ಲರಿಗೂ ಏನಾದರೂ ಒಂದು ಕೊರಗು ಆ ದೇವರು ಕೊಟ್ಟಿರುತ್ತಾನಂತೆ. ನನಗೆ ನನ್ನ ಪ್ರೀತಿ ಕಿತ್ಕೊಂಡು ಆ ಕೊರಗು ಕೊಟ್ಟ. ಎಲ್ಲರ ಪ್ರೀತಿಗೂ ಸಹಾಯ ಮಾಡಿದ್ದೀನಿ. ನನ್ನ ಪ್ರೀತಿನೇ ಉಳಿಸಿಕೊಳ್ಳೋಕೆ ಆಗಲಿಲ್ಲ. ಅದೇ ಬೇಜಾರಾಗ್ತಿದೆ ಅಂದವ ಸುಮ್ಮನೆ ಕುಳಿತ. ಮುಗಿದು ಹೋಗಿರೋದು ನೆನೆಸಿಕೊಂಡರೆ ಏನು ಬರುತ್ತೆ? ಅದೆಲ್ಲ ಮರೆಯೋದೇ ಒಳ್ಳೆಯದು ಅಲ್ವಾ ಆರ್ಯ ಅಂದಳು. ಅವಳ ಗಂಟಲು ಕಟ್ಟಿ ಮಾತುಗಳು ನಿಧಾನಕ್ಕೆ ಹೊರ ಬಂದಿದ್ದವು. ಅಂದು ಕಟ್ಟಿದ ಕನಸೆಲ್ಲ ಇಂದು ನೆನಪು ಆಗ್ತಾ ಇದ್ದಾವೆ. ಜೊತೆಗೆ ಇದ್ದು ಎಲ್ಲ ನೆನೆಸಾಗಿದ್ರೆ ಇನ್ನೂ ಚೆನ್ನಾಗಿರೋದು ಅಂದವನೇ ಸರಿ ಮಲಗು ಅನ್ನುತ್ತಾ ತಾನು ಮಲಗಿದವ ಸ್ನೇಹ ಜೊತೆ ಕಟ್ಟಿದ ಕನಸು, ಅವಳನ್ನು ಪ್ರೀತಿ ಮಾಡುತ್ತಿದ್ದ ಪರಿ, ಅವಳ ಜೊತೆ ಕಳೆದ ಕ್ಷಣ, ಅವಳ ಮಾತು ಎಲ್ಲವನ್ನು ನೆನಪಿಸಿಕೊಳ್ಳುತ್ತಿದ್ದ. ಅದೆಲ್ಲ ಮೋಸ ಎಂದು ತಿಳಿದರೂ ಹೃದಯ ಇಷ್ಟಪಟ್ಟ ಮೊದಲ ಹುಡುಗಿ ಅವನ ಇಂದಿನ ನೆಮ್ಮದಿಯನ್ನೇ ಕಿತ್ತುಕೊಂಡಿದ್ದಳು. ಲೈಟ್ ಆಫ್ ಮಾಡಿ ಮಲಗಿದ್ದವಳಿಗೆ ದುಃಖ ಹುಮ್ಮಳಿಸಿ ಬರುತ್ತಿತ್ತು. ಹೌದು, ಅವನು ಹೇಳಿದ್ದು ನಿಜ. ಅದೆಷ್ಟು ಪ್ರೀತಿ ಮಾಡ್ತಿದ್ದ ಅವಳನ್ನು. ನನ್ನ ಜಾಗದಲ್ಲಿ ಅವಳಿದ್ದಿದ್ರೆ ಅದೆಷ್ಟು ಖುಷಿಯಿಂದ ಇರುತ್ತಿದ್ದ. ನನ್ನಿಂದ ಅವನಿಗೆ ಸಿಕ್ಕಿರೋದಾದರೂ ಏನು, ಬರೀ ನೋವು. ಆದರೆ ಸ್ನೇಹ ಇದ್ದಿದ್ರೆ ಅವಳ ಮುಂದೆ ಹೇಳಿಕೊಳ್ಳಲು ಆಗದೆ ಅಳು ಬರಲು. ಅವನ ಮೊದಲ ಪ್ರೀತಿ ಸ್ನೇಹ. ಇನ್ನು 50 ವರ್ಷ ಬಿಟ್ಟು ಕೇಳಿದರೂ ಅದೇ ಹೆಸರು ಇರುತ್ತೆ. ನೀನು ಹೆಂಡತಿಯಾದರೂ ಅವನ ಮನಸ್ಸಲ್ಲಿ ಮೊದಲ ಪ್ರೀತಿ ಹುಟ್ಟಿದ್ದು ಅವಳ ಮೇಲೆ. ಇದೇ ಸತ್ಯ, ಒಪ್ಪಿಕೋ ಭಕ್ತಿ. ಯಾಕೆ ಅಳ್ತೀಯ ಅಂದಿತು ಅವಳ ಮನಸ್ಸು. ಎಷ್ಟೇ ಕಣ್ಣು ಒರೆಸಿಕೊಂಡರೂ ಪದೇ ಪದೇ ಅವಳ ಕಣ್ಣೀರು ದಿಂಬನ್ನು ನೆನೆಸುತ್ತಿತ್ತು. ಮಧ್ಯರಾತ್ರಿಯವರೆಗೂ ಅಳುತ್ತಾ ಇದ್ದವಳಿಗೆ ನಿದ್ದೆ ತಡವಾಗಿ ಆವರಿಸಿತು. ಬೆಳಿಗ್ಗೆ ಎದ್ದವಳೆ ಕಣ್ಣು ತೆರೆದು ಮೊದಲು ನೋಡಿದ್ದು ಪಕ್ಕದಲ್ಲಿ ಇದ್ದವನನ್ನು. ಪ್ರತಿದಿನ ಅವನ ಎದೆ ಮೇಲೆ ಮಲಗಿರುತ್ತಿದ್ದವಳು ಇಂದು ಸ್ವಲ್ಪ ಅಂತರದಲ್ಲಿ ಇದ್ದಳು. ಮನಸ್ಸು ಪದೇ ಪದೇ ರಾತ್ರಿ ಅವನಾಡಿದ ಮಾತುಗಳನ್ನೇ ನೆನೆಯಲು ಒಂದು ರೀತಿಯ ಸಂಕಟವಾಗಿತ್ತು. ಬೇಸರದಿಂದಲೇ ಸ್ನಾನ ಮುಗಿಸಿ ಕೆಳಗೆ ಬಂದಳು. ಕೆಳಗೆ ಅಡುಗೆ ಮನೆಯಲ್ಲಿ ಜ್ಯೋತಿ ಬೆಳಗಿನ ತಿಂಡಿ ತಯಾರಿ ಮಾಡುತ್ತಿದ್ದರು. ಮೀನಾ ಇವರಿಗೆ ಕೊಟ್ಟು ಕಳುಹಿಸಲು ಹಳ್ಳಿಯಲ್ಲಿ ಸಿಗುವ ಶುದ್ಧ ತುಪ್ಪ, ಉಪ್ಪಿನಕಾಯಿ, ಚಟ್ನಿ ಪುಡಿ ಎಲ್ಲವನ್ನು ಪ್ಯಾಕ್ ಮಾಡುತ್ತಿದ್ದರು. ತನ್ನ ಅತ್ತೆಯ ಬಳಿ ಬಂದವಳೆ, ಇದೆಲ್ಲ ಏನತ್ತೆ ಅಂದಾಗ, ನಿಮಗೆ ತಗೊಂಡು ಹೋಗೋಕೆ ಅದೆಲ್ಲ ಇಟ್ಟಿರೋದು ಅಂದರು. ಅತ್ತೆ, ನೀವು ಯಾವಾಗ ಬರ್ತೀರಾ? ಬೇಗ ಬನ್ನಿ ಅಂದವಳಿಗೆ ಕೆಲವೊಂದು ಸೊಸೆಯಂದಿರು ಅತ್ತೆ ಮಾವನೇ ಇರೋದು ಬೇಡ, ನಾವೇ ಗಂಡ ಹೆಂಡತಿ ಇರ್ತೀವಿ ಅಂತಾರೆ. ಆದರೆ ನೀನು ಅತ್ತೆ ಬಾಬಾ ಅಂತಿದ್ದೀಯಾ ಅಂದರು ನಗುತ್ತಾ. ನನಗೆ ನೀವು ಜೊತೆಯಾಗಿ ಇದ್ರೇನೆ ಖುಷಿ ಅತ್ತೆ ಅಂದಳು ಕಾಫಿ ಕುಡಿಯುತ್ತಾ. ಸರಿ ಸರಿ, ಬೇಗ ಬರ್ತೀನಿ ಪುಟ್ಟ, ಬೇಜಾರು ಮಾಡ್ಕೊಂಬೇಡ. ಇವಾಗ ತಗೋ, ಈ ಕಾಫಿನ ಎಲ್ಲರಿಗೂ ಕೊಟ್ಟು ಬಿಡು ಅಂದಾಗ ಸರಿ ಕೊಡಿ ಅಂದವಳೆ ಮೇಲೆ ನಡೆದಳು. ನೀನು ಪುಣ್ಯ ಮಾಡಿದೆ ಜ್ಯೋತಿ, ಇಂಥ ಸೊಸೆ ಪಡೆಯೋಕೆ. ಅತ್ತೆ ಮಾವನ ಮನೆಯಿಂದ ಆಚೆ ಹಾಕೋರೇ ಜಾಸ್ತಿ ಸಿಗೋದು ಇವಾಗಿನ ಕಾಲದಲ್ಲಿ. ಆದರೆ ನಿನ್ನ ಸೊಸೆ ನೋಡು, ನಿಮ್ಮನ್ನು ಎಷ್ಟು ಇಷ್ಟಪಡುತ್ತಾಳೆ ಅಂದವರಿಗೆ ಅವಳ ಗುಣಾನೇ ಅಂಥದ್ದು ಅತ್ತಿಗೆ. ಅದಕ್ಕೆ ಅವಳನ್ನು ನಾನು ಮೆಚ್ಚಿ ಸೊಸೆ ಮಾಡ್ಕೊಂಡಿದ್ದು ಅಂದರು. ಧೃತಿ ರೂಮ್ಗೆ ಬಂದವಳೆ ಅವಳನ್ನು ಎದ್ದೇಳಿಸಿ ಕಾಫಿ ಕೊಡಲು, ಅಕ್ಕ ನೀವು ಯಾಕೆ ಇಲ್ಲಿಗೆ ತಗೊಂಡು ಬಂದ್ರಿ? ನಾನೇ ಕೆಳಗೆ ಬರ್ತಿದ್ದೆ ಅಂದಾಗ, ಪರವಾಗಿಲ್ಲ ತಗೋ, ಎದ್ದು ಕಾಫಿ ಕುಡಿದು ರೆಡಿಯಾಗಿ ಪ್ಯಾಕಿಂಗ್ ಎಲ್ಲ ಚೆಕ್ ಮಾಡು ಅಂದಳು. ಥ್ಯಾಂಕ್ಸ್ ಅಕ್ಕ ಅಂದವಳಿಗೆ
ಇಟ್ಸ್ ಓಕೆ ಅಂದವಳೆ ಮೋಹಿತ್ ಅಶೋಕ್ ಇದ್ದ ರೂಮ್ಗೆ ಹೋಗಿ ಬಾಗಿಲು ತಟ್ಟಿದಾಗ ಅಶೋಕ್ ಬಂದು ಬಾಗಿಲು ತೆಗೆದ. ಗುಡ್ ಮಾರ್ನಿಂಗ್, ಕಾಫಿ ಅಂದಳು. ವೆರಿ ಗುಡ್ ಮಾರ್ನಿಂಗ್ ಅಂದವನೇ ಇಬ್ಬರಿಗೂ ಕಾಫಿ ತಗೊಂಡಿದ್ದ. ಎಲ್ಲೇ ನಿನ್ನ ಗಂಡ ಇನ್ನೂ ಮಲಗಿದ್ದಾನ ಅಂದಾಗ ಅನ್ನುತ್ತಾ ಎದ್ದು ಬೇಗ ರೆಡಿಯಾಗಿ ಅಂದಳು. ಓಕೆ ಮೇಡಮ್ ಅಂದರು ಇಬ್ಬರು. ಸರಿ ಅಂದವಳೆ ತನ್ನ ರೂಮ್ಗೆ ನಡೆದಳು. ಆಗ ತಾನೇ ಎದ್ದು ಮೈ ಮುರಿಯುತ್ತಾ ಕುಳಿತಿದ್ದವನಿಗೆ ರಾತ್ರಿ ಆಡಿದ ಮಾತುಗಳು ಮರೆತೇ ಹೋಗಿ ಅವನ ಮನಸ್ಸು ಮೆದುಳು ಎಲ್ಲ ರಿಫ್ರೆಶ್ ಥರ ಆಗಿತ್ತು. ಅವನ ಎದುರಿಗೆ ನಿಂತು ಕಾಫಿ ಕಪ್ ಹಿಡಿದವಳನ್ನು ನೋಡುತ್ತಾ ಗುಡ್ ಮಾರ್ನಿಂಗ್ ಬಂಗಾರಿ ಅಂದಿದ್ದ ನಗುತ್ತಾ. ಅವನ ಮಾತುಗಳಿಂದ ಅವಳ ಮನಸ್ಸು ಇನ್ನೂ ಹೊರಗೆ ಬಂದಿರಲಿಲ್ಲ. ಅವನಿಗೆ ಏನೊಂದು ಉತ್ತರಿಸದೆ ನಿರ್ಲಿಪ್ತವಾಗಿ ನೋಡಿ ಒಂದು ಚಿಕ್ಕ ಮುಗುಳು ನಗೆ ಕೊಟ್ಟು ಕೆಳಗೆ ಬಂದಳು. ಅವಳೇನು ಹೇಳದೆ ಹೋಗಿದ್ದು ನೋಡಿ ಬೆಳಿಗ್ಗೆನೇ ಏನಾಯ್ತು ಇವಳಿಗೆ ಅಂದುಕೊಂಡವ ಮತ್ತೇನು ಯೋಚಿಸದೆ ಬಾತ್ರೂಮ್ ಸೇರಿದ. ತಿಂಡಿ ತಿನ್ನುವಾಗಲೂ ಎಲ್ಲರ ಜೊತೆ ಮಾತನಾಡುವಾಗಲೂ ಭಕ್ತಿ ಆರ್ಯನನ್ನು ನೋಡದೇ ಇದ್ದಾಗ ಅವನಿಗೆ ಇವಳು ಯಾಕೆ ಹೀಗೆ ನನ್ನ ಮೇಲೆ ಮುನಿಸಿಕೊಂಡಿದ್ದಾಳೆ ಅಂದುಕೊಂಡವನಿಗೆ ರಾತ್ರಿ ತಾನು ಆಡಿದ ಮಾತುಗಳ ನೆನಪಾಗಲಿಲ್ಲ. ತನ್ನ ಅಮ್ಮನ ಜೊತೆ ಮಾತನಾಡುತ್ತಿದ್ದವಳ ಬಳಿ ಬಂದವ ಎಲ್ಲ ಪ್ಯಾಕ್ ಆಯ್ತಾ ಅಂದನು. ಅಂತ ಹೇಳಿ ಸುಮ್ಮನಿದ್ದವಳನ್ನು ನೋಡುತ್ತಾ ಅಮ್ಮ ನಾವು ಹಾಗಾದರೆ ಹೊರಡ್ತೀವಿ ಅಂದಾಗ ನಿಮ್ಮ ಮಾವ ಅಪ್ಪ ಎಲ್ಲೋ ಹೋಗಿದ್ದಾರೆ, ಬಂದ ಮೇಲೆ ಹೋಗಿ, ಇನ್ನು ಮಧ್ಯಾಹ್ನದವರೆಗೆ ಟೈಮ್ ಇದೆ ಅಲ್ವಾ ಅಂದಾಗ ಅವರಿಗಾಗಿ ಕಾಯುತ್ತಾ ಕುಳಿತರು ಎಲ್ಲ. ಭಕ್ತಿಯ ಬಳಿ ಬಾಗಿದ್ದವನೇ ಕಿವಿಯಲ್ಲಿ ಯಾಕೆ ಏನಾಯಿತು, ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಅಂದನು. ಅವಳು ಏನೊಂದು ಮಾತನಾಡದೆ ಅವನ ಮುಖವನ್ನು ನೋಡದೆ ಸುಮ್ಮನೆ ಕುಳಿತಳು. ಮತ್ತೊಮ್ಮೆ ಯಾಕೆ ಅಂದನು. ಅವನ ಕಡೆ ನೋಡಿ ಏನೂ ಇಲ್ಲ ಅನ್ನುವಂತೆ ತಲೆ ಆಡಿಸಿದವಳೆ ರೂಮ್ ಕಡೆ ನಡೆದಳು. ಅವಳು ಎದ್ದು ಹೋಗಿದ್ದು ನೋಡಿ ಬೇಜಾರಾಗಿದ್ದಾಳೆ. ಯಾಕೆ ಇರಬಹುದು, ಮೋಸ್ಟ್ಲಿ ಅಮ್ಮ ಬರ್ತಿಲ್ಲ ಅಂತಾನ, ಇಲ್ಲ ನೆನ್ನೆ ಬೈದಿದ್ದೆ ಅಂತಾನ ಅಂತ ನೆನ್ನೆಯ ದಿನವನ್ನು ನೆನಪಿಸಿಕೊಂಡವನಿಗೆ ರಾತ್ರಿ ತಾನು ಆಡಿದ ಮಾತುಗಳು ನೆನಪಾದವು. ಓ ಶೆಟ್ ಅಂದುಕೊಂಡ ಜೋರಾಗಿ. ಅಶೋಕ್ ಮೋಹಿತ್ ಅವನನ್ನು ನೋಡುತ್ತಾ ಯಾಕೋ ಏನಾಯ್ತು ಅಂದಾಗ ಮಗ 5 ನಿಮಿಷ ಬಂದೆ ಅಂದವನೇ ರೂಮ್ ಕಡೆ ಓಡಿದ. ಇವನ್ಯಾಕೋ ಹೀಗೆ ಹೋಗ್ತಿದ್ದಾನೆ ಅಂತ ಹೇಳಿಕೊಂಡು ಕುಳಿತರು ಇಬ್ಬರು. ರೂಮ್ಗೆ ಬಂದವನೇ ಮಂಚದ ಮೇಲೆ ಕುಳಿತವಳನ್ನು ನೋಡಿದವನಿಗೆ ತಾನು ಮಾಡಿದ ತಪ್ಪು ಅರ್ಥವಾಗಿ ಹೊಟ್ಟೆ ಒಳಗಿಂದ ಸಂಕಟ ಶುರುವಾಗಿತ್ತು. ಬಾಗಿಲನ್ನು ಮುಚ್ಚಿದವನೇ ಅವಳೆದುರು ಮಂಡಿಯೂರಿ ಕುಳಿತುಕೊಳ್ಳುತ್ತಾ ಸಾರಿ ಭಕ್ತಿ ಅಂದನು. ಅವನ ಕಣ್ಣುಗಳಲ್ಲಿ ಪಶ್ಚಾತ್ತಾಪದ ನೋವು ಕಂಡಿತ್ತವಳಿಗೆ. ಸಾರಿ ಯಾಕೆ ಅಂದಳು. ನೆನ್ನೆ ರಾತ್ರಿ ತಲೆ ಕೆಟ್ಟವನ ಥರ ಮಾತನಾಡಿದ್ದಕ್ಕೆ ಸಾರಿ ಮುದ್ದು, ಯಾವುದೋ ಫೀಲಿಂಗ್ನಲ್ಲಿ ಆ ಥರ ಮಾತನಾಡಿದ್ದೆ ಅಷ್ಟೇ ಕಡೆ ಅಂದಾಗ ನೀನು ರಾತ್ರಿ ಹೇಳಿದೆ ಎಲ್ಲ ಮಾತು ನಿಜ ಆರ್ಯ, ನನಗೆ ನೋವಾಯಿತು ನಿಜ, ಆದರೂ ಪರವಾಗಿಲ್ಲ, ಅದೆಲ್ಲ ಸತ್ಯ ಅಂತ ಗೊತ್ತಿದೆ ಅಂದಳು. ಸತ್ಯ ಹೇಳ್ತೀನಿ ಭಕ್ತಿ, ನಿಂಗೆ ನೋವು ಕೊಡೋ ಉದ್ದೇಶ ನನಗೆ ಇಲ್ಲ ಕಣೆ, ಯಾವುದೋ ಬ್ಯಾಡ್ ಮೂಡ್ನಲ್ಲಿ ಹಾಗೆಲ್ಲ ಮಾತನಾಡಿದ್ದು ಅಷ್ಟೇ ಕಣೆ, ಪ್ಲೀಸ್ ಕ್ಷಮಿಸಿ ಬಿಡೆ ಅಂದಾಗ ನನಗೆ ನಿನ್ನ ಮೇಲೆ ಯಾವ ಕೋಪನೂ ಇಲ್ಲ ಆರ್ಯ ಅಂದವಳು. ಗೊತ್ತಾಗ್ತಿದೆ ನಿಂಗೆ ನನ್ನ ಮೇಲೆ ಕೋಪ ಇದೆ, ಅದಕ್ಕೆ ಬೆಳಗ್ಗೆಯಿಂದ ನನ್ನ ಜೊತೆ ಮಾತಾಡ್ತಿಲ್ಲ ಅಂದವನಿಗೆ ಕೋಪ ಅಂತ ಏನಿಲ್ಲ ಆರ್ಯ, ಆದರೆ ನಿನ್ನ ಮಾತನ್ನು ಅರಗಿಸಿಕೊಳ್ಳೋಕೆ ನನಗೆ ಸ್ವಲ್ಪ ಟೈಮ್ ಬೇಕು ಅಷ್ಟೆ ಅಂದಳು. ನಿನಗೆ ನಾನು ತುಂಬ ನೋವು ಕೊಡ್ತಿದ್ದೀನಿ ಅಲ್ವಾ, ನಾನು ತುಂಬ ಕೆಟ್ಟವನಲ್ವಾ ಭಕ್ತಿ, ನಿಂಗೆ ಮಾತ್ರ ಎಲ್ಲದಕ್ಕೂ ಕಂಡೀಷನ್ ಮಾಡ್ತೀನಿ, ಆದರೆ ನಾನು ಮಾತ್ರ ಎಲ್ಲ ಲಿಮಿಟ್ ಮೀರಿ ನಿನ್ನ ಜೊತೆ ನಿಂಗೆ ನೋವು ಆಗೋ ಥರ ನಡ್ಕೊಳ್ತೀನಿ. ಸಾರಿ ಭಕ್ತಿ ಪ್ಲೀಸ್, ಇದೊಂದು ಸಲ ಕ್ಷಮಿಸಿ ಬಿಡೆ. ಸಾರಿ ಕಣೆ ಅಂದವನಿಗೆ ನನಗೆ ನಿಜವಾಗ್ಲೂ ನಿನ್ನ ಮೇಲೆ ಕೋಪ ಇಲ್ಲ ಆರ್ಯ, ಆದರೆ ನನ್ನಿಂದ ನಿನ್ನ ಸಂತೋಷ ಎಲ್ಲ ಹಾಳಾಗಿದೆ, ಅದನ್ನು ನೆನೆಸಿಕೊಂಡು ಯಾಕಾದರೂ ಇನ್ನೂ ಇದೀನೋ ಅನಿಸುತ್ತೆ ಅಂದವಳಿಗೆ ಇಲ್ಲ ಕಣೆ, ನನ್ನ ಸಂತೋಷ ಯಾವುದು ನಿನ್ನಿಂದ ಹಾಳಾಗಿಲ್ಲ, ನಾನು ನಿಜವಾಗಿಯೂ ಖುಷಿಯಾಗಿ ಇದ್ದೀನಿ, ಪ್ಲೀಸ್ ದೂರ ಹೋಗೋ ಮಾತಾಡಬೇಡ ಕಣೆ ಅಂದವನ ಕಣ್ಣು ತುಂಬಿ ಬಂದಿತ್ತು. ನೀನು ಅದೆಷ್ಟು ಖುಷಿಯಾಗಿ ಇದ್ದೀಯ ಅಂತ ಎಲ್ಲ ಗೊತ್ತಾಗ್ತಿದೆ ಆರ್ಯ, ನೀನು ಸ್ನೇಹನ ಅದೆಷ್ಟು ಪ್ರೀತಿ ಮಾಡ್ತಿದ್ದೆ ಅದನ್ನು ನನ್ನ ಕಣ್ಣಿಂದ ನೋಡಿದ್ದೀನಿ. ಅವಳ ಜೊತೆಗೆ ಇದ್ದಿದ್ರೆ ನೀನು ಎಷ್ಟು ಖುಷಿಯಾಗಿ ಸುಖವಾಗಿ ಸಂತೋಷವಾಗಿ ಇರ್ತಿದ್ದೆ, ಆದರೆ ನಾನು ನಿನ್ನ ಲೈಫ್ನಲ್ಲಿ ಬಂದು ನಿನಗೆ ನೋವು ಕೊಡ್ತಿದ್ದೀನಿ ಅಲ್ವಾ, ನಿನ್ನ ಜೀವನದ ನೆಮ್ಮದಿನೇ ಕಿತ್ಕೊಂಡಿದ್ದೀನಿ ಅಂದಳು ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಾ. ನಾನು ಆಡಿರೋ ಮಾತು ಅವಳ ಮನಸ್ಸಿಗೆ ನೀಡಿರುವ ನೋವು ಎಷ್ಟು ಎಂಬುವುದು ಅವನಿಗೆ ತಿಳಿದೀತು. ಅವನು ಅವಳ ಕೈ ಹಿಡಿದುಕೊಂಡು ಅವನ ಕೆನ್ನೆಗೆ ಒಡೆದುಕೊಳ್ಳಲು ಆರ್ಯ ಏನು ಮಾಡ್ತಿದ್ದೀಯಾ ಬಿಡು ಅಂದಳು
ಕೈ ಬಿಡಿಸಿಕೊಳ್ಳುತ್ತಾ. ಒಡಿ ಭಕ್ತಿ, ನೀನು ಯಾವುದರಲ್ಲಿ ಒಡೆದ್ರು ಒಡಿಸ್ಕೊಳ್ತೀನಿ ಕಣೆ, ಆದರೆ ನನ್ನ ಮೇಲೆ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಮಾತಾಡಬೇಡ. ಸತ್ಯ ಹೇಳ್ತೀನಿ ಭಕ್ತಿ, ನಾನು ಅವಳನ್ನು ಪ್ರೀತಿ ಮಾಡಿದ್ದು ನಿಜ, ಆದರೆ ಇವಾಗ ಅವಳು ಇದ್ದಿದ್ರು ನಾನು ಅವಳ ಜೊತೆ ಇಷ್ಟೊಂದು ಖುಷಿಯಿಂದ ಇರ್ತಿರ್ಲಿಲ್ಲ. ರಾತ್ರಿ ಯಾವುದೋ ಜ್ಞಾನದಲ್ಲಿ ಆ ಥರ ಹೇಳಿದ್ದು ಅಷ್ಟೇ ಮುದ್ದು, ಸಾರಿ ಕಣೆ, ನಿಂಗೆ ತುಂಬ ಹರ್ಟ್ ಮಾಡಿದ್ದೀನಿ ಅಂದಾಗ ಅವನ ಕಣ್ಣಿಂದ ಹನಿ ಜಾರಿ ಕೆಳಗೆ ಬಿದ್ದಿತ್ತು. ಆರ್ಯ, ನೀನು ಯಾಕೆ ಬೇಜಾರು ಮಾಡ್ಕೊಳ್ತೀಯ? ನನಗೆ ನೀನು ಮನಸ್ಥಿತಿ ಗೊತ್ತಾಗಿದೆ. ನೀನು ಅವತ್ತು ಕಾಲೇಜ್ನಲ್ಲಿ ಹೇಳಿದಾಗೆ ನಿನ್ನ ಜೊತೆ ಸ್ನೇಹ ಮಾಡೋಕ್ಕೆ ನನಗೆ ಯೋಗ್ಯತೆ ಇಲ್ಲ, ಅಂಥದ್ರಲ್ಲಿ ನನ್ನ ಜೊತೆ ಜೀವನ ಮಾಡಬೇಕು ಅಂದರೆ ನಿನಗೆ ಅದೆಷ್ಟು ನೋವಾಗುತ್ತಲ್ಲ. ಅದನ್ನು ನೆನೆಸಿಕೊಂಡರೆ ನನಗೆ ಅವಳ ಬಾಯಿ ಮೇಲೆ ಕೈ ಇಟ್ಟವನೇ ಆವಾಗ ನಾನು ಬುದ್ಧಿ ಇಲ್ಲದೆ ಹಾಡಿದ ಮಾತುಗಳು ಅವು. ಇವಾಗ ಅದನ್ನು ಇಟ್ಕೊಂಡು ಕೊರಗುತ್ತಾ ಕೂರಬೇಡ, ನನಗೆ ನಿಜವಾಗ್ಲೂ ಸಂಕಟ ಆಗುತ್ತೆ ಕಣೆ ಅಂತ ಹೇಳಿದವ ಅವನನ್ನೇ ನೋಡಿದವಳ ಕೈ ಹಿಡಿಯುತ್ತಾ, ಭಕ್ತಿ, ನೀನು ನನ್ನ ಮನಸ್ಸಲ್ಲಿ ಅದು ಯಾವಾಗ ಜಾಗ ಮಾಡ್ಕೊಂಡಿದ್ದೀಯಾ ಅಂತ ನನಗೆ ಗೊತ್ತಿಲ್ಲ ಕಣೆ, ಆದರೆ ಒಂದಂತೂ ನಿಜ, ನಾನು ನಿನ್ನ ತುಂಬ ಪ್ರೀತಿ ಮಾಡ್ತಿದ್ದೀನಿ. ನಾನು ನಿನ್ನ ಜೊತೆ ಜಗಳ ಮಾಡ್ತೀನಿ, ನಿನಗೆ ನೋವು ಕೊಡ್ತೀನಿ, ನಿನಗೆ ಹರ್ಟ್ ಆಗೋ ಥರ ನಡ್ಕೊಳ್ತೀನಿ, ಆದರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಿನ್ನ ಪ್ರೀತಿ ಮಾಡ್ತೀನಿ. ಒಂದು ಕ್ಷಣ ಕೂಡ ನಿನ್ನ ಬಿಟ್ಟು ಇರೋಕ್ಕೆ ಆಗಲ್ಲ ನನಗೆ. ನೀನು ನನ್ನ ಜೊತೆ ಮಾತನಾಡದೆ ಹೋದರೆ, ನೀನು ಒಂದು ನಿಮಿಷ ನನ್ನ ಕಣ್ಣಿಗೆ ಕಾಣದೆ ಹೋದರೆ ನನಗೆ ಆಗೋ ತಳಮಳ ಇದೆಯಲ್ಲ, ಅದು ಹೇಳೋಕ್ಕೆ ಆಗಲ್ಲ ಗೊತ್ತಾ. ನೀನು ತುಂಬ ಹಚ್ಚಿಕೊಂಡಿದ್ದೀನಿ ಕಣೆ, ಲವ್ ಯು ಕಣೆ. ಏನೇ ಆದರೂ ನನ್ನಿಂದ ಮಾತ್ರ ನೀನು ದೂರ ಹೋಗೋ ಮಾತಾಡ್ಬೇಡ ಪ್ಲೀಸ್ ಕಣೆ. ನೀನು ಇಲ್ಲ ಅಂದರೆ ನಾನು ನಿಜವಾಗ್ಲೂ ಹುಚ್ಚ ಆಗೋಗ್ತೀನಿ ಕಣೆ ಅಂದಿದ್ದ ಅವಳ ಕಾಲ ಮೇಲೆ ತಲೆ ಇಡುತ್ತಾ. ಅವನ ತಲೆ ಕೂದಲಿನಲ್ಲಿ ಕೈ ಆಡಿಸುತ್ತಾ ಅವನನ್ನೇ ನೋಡುತ್ತಿದ್ದವಳ ಕಣ್ಣಿಂದ ಕಣ್ಣೀರು ಯಾರ ಅಪ್ಪಣೆ ಇಲ್ಲದೆ ಜಾರುತ್ತಲಿತ್ತು. ಅವಳನ್ನು ತಲೆ ಎತ್ತಿ ನೋಡುತ್ತಾ, ನನ್ನ ಮೇಲೆ ಇನ್ನು ಕೋಪನ ಅಂದವನಿಗೆ ಒಂದು ಕೇಳ್ತೀನಿ, ನಿಜ ಹೇಳ್ತೀಯಾ ಅಂದಳು. ಅದೇನು ಹೇಳು ಅಂದಾಗ, ಮತ್ತೆ ನಿನ್ನ ಲೈಫ್ನಲ್ಲಿ ನೀನು ಇಷ್ಟಪಟ್ಟವರು ವಾಪಸ್ ಬಂದರೆ ನನ್ನ ದೂರ ಮಾಡ್ತೀಯಾ ಕೇಳಿದಳು, ತನ್ನ ಕಣ್ಣನ್ನು ಒರೆಸಿಕೊಳ್ಳುತ್ತಾ. ಅವಳನ್ನೇ ನೋಡುತ್ತಾ, ನಿಂಗೆ ಹಾಗೆ ಅನಿಸುತ್ತಾ? ನಿನ್ನ ನಾನು ದೂರ ಮಾಡಿಕೊಳ್ಳುತ್ತೇನೆ ಅಂತ? ಯಾರು ಬಂದರು ಹೋದ್ರು ನೀನೇ ನನ್ನ ಜೀವನ ಕಣೆ, ನಿನ್ನ ನಾನು ಯಾವತ್ತೂ ಕಳ್ಕೊಳ್ಳೋದಿಲ್ಲ ಅಂದವನನ್ನೇ ನೋಡುತ್ತಾ ನಿಂತಳು. ಆರ್ಯ, ನಿಮ್ಮ ಅಪ್ಪ ನಮ್ಮ ಮಾವ ಇಬ್ಬರು ಬಂದರು, ಬಾರೋ ಹೋಗೋಣ ಅಂದನು ಅಶೋಕ್ ಫೋನ್ ಮಾಡಿ. ಬಂದೆ ಅಂದವನೇ ಕಣ್ಣುಗಳನ್ನು ಒರೆಸಿಕೊಂಡರು ಇಬ್ಬರು. ಅವಳು ಮತ್ತೇನು ಮಾತನಾಡದೆ ಮುಖ ತೊಳೆದು ಕೆಳಗೆ ಹೋದಳು. ಅವನು ಅವಳ ಮನಸ್ಸಿಗೆ ನೋವು ಮಾಡಿದ ತಪ್ಪಿಗೆ ತಲೆ ತಗ್ಗಿಸಿ ಸುಮ್ಮನೆ ಮಂಚದ ಮೇಲೆ ಕುಳಿತ. ಅವನ ಗೆಳೆಯರಿಬ್ಬರು ಮೇಲೆ ಬಂದು, ಯಾಕೋ ಹೀಗೆ ಕುತ್ಕೊಂಡಿದ್ದೀಯಾ, ಬಾರೋ ಕೆಳಗೆ ಅಂದಾಗ ಬೇಸರದಿಂದ ಕಣ್ಣನ್ನು ಒರೆಸಿಕೊಂಡವನನ್ನು ನೋಡಿ, ಯಾಕೋ ಏನಾಯ್ತೋ, ಮತ್ತೆ ಜಗಳ ಮಾಡ್ಕೊಂಡ್ರಾ, ಯಾಕೋ ಅಳ್ತಿದ್ದೀಯಾ ಅಂತ ಅವರು ಕೇಳಿದಾಗ ದೊಡ್ಡ ನಿಟ್ಟುಸಿರು ಬಿಟ್ಟವನೇ ರಾತ್ರಿ ಹಾಗೂ ಇವಾಗಿನ ಎಲ್ಲ ಮಾತುಕತೆಯನ್ನು ಹೇಳಿದ. ಇಬ್ಬರು ಸರಿಯಾಗಿ ಇದ್ದೀರಾ, ಎಲ್ಲ ಸರಿಯಾಯಿತು ಅನ್ನೋ ಟೈಮ್ಗೆ ಏನಾದರೂ ಒಂದು ಕಿರಿಕ್ ಮಾಡ್ಕೊಳ್ತೀರಾ, ಏನಾಗಿದೆ ನಿಮಗೆ, ಹೋಗ್ರಲ್ಲೋ, ನಿಮ್ಮದು ಬರೀ ಇದೇ ಆಯಿತು ಅಂತ ರೇಗಿದ ಮೋಹಿತ್. ಯಾಕೋ ಆರ್ಯ ಆ ಥರ ಮಾತನಾಡಿದೆ, ಅವಳಿಗೆ ಅದೆಷ್ಟು ನೋವಾಗಿದೆಯೋ ಅಂದನು ಅಶೋಕ್. ನಾನು ಅವಳಿಗೆ ನೋವು ಕೊಡೋ ಉದ್ದೇಶದಿಂದ ಹೇಳಿಲ್ಲ ಕಣ್ರೋ, ಏನೋ ಫೀಲಿಂಗ್ಸ್ನಲ್ಲಿ ಹೇಳಿದ್ದು ಅಷ್ಟೇ ಅಂದಾಗ, ಏನು ಫೀಲಿಂಗ್, ಇದೇ ಥರ ಫೀಲಿಂಗ್ನಲ್ಲಿ ತಾನೆ ಅವಳು ಕರ್ಣನನ್ನು ನೆನಪು ಮಾಡಿಕೊಂಡು ಆವಾಗ ಮಾತನಾಡಿದ್ದು, ಆವಾಗ ಅದೆಷ್ಟು ಹೆಗರಾಡಿದ್ದು ನೀನು, ಇವಾಗ ತಾವು ಮಾಡಿರೋದು ಏನು, ನಿಂಗೆ ಒಂದು ನ್ಯಾಯ ಅವಳಿಗೆ ಒಂದು ನ್ಯಾಯನಾ, ಮೋಸ ಮಾಡಿರೋ ಪ್ರೀತಿ ನಿಂಗೆ ಅಷ್ಟೊಂದು ಇಷ್ಟ ಆಗೋಯ್ತಾ, ನಿಜ ಹೇಳು, ನೀನು ಇವಾಗ ನಿಜವಾಗ್ಲೂ ಖುಷಿಯಾಗಿ ಇಲ್ವಾ ಅಂದಾಗ, ಖುಷಿಯಾಗಿ ಇದ್ದೀನೋ, ನಾನು ಮಾಡಿದ್ದು ತಪ್ಪು ಅಂತ ಗೊತ್ತಾಗಿದೆ, ಅವಳ ಹತ್ರ ಸಾರಿನೂ ಕೇಳಿದ್ದೀನಿ, ಆದರೆ ಅವಳಿಗೆ ನೋವು ಕೊಟ್ಟಿದ್ದೀನಿ ಅಂತ ನನ್ನ ಮೇಲೆ ನನಗೆ ಬೇಜಾರಾಗ್ತಿದೆ ಅಂದವನಿಗೆ, ನಿಂಗೆ ನಮ್ಮ ಲವ್ ಮ್ಯಾರೇಜ್ ಆಗ್ತಿರೋದು ಇಷ್ಟು ಬೇಜಾರಾಗ್ತಿದೆ, ನಾವು ಬೇಕಿದ್ದರೆ ಬ್ರೇಕಪ್ ಮಾಡ್ಕೊಳ್ತೀವಿ ಕಣೋ, ನೀವು ಚೆನ್ನಾಗಿದ್ದರೆ ಅಷ್ಟೇ ಸಾಕಪ್ಪ ಅಂದನು ಮೋಹಿತ್. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.